ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಸರಿಯಾದ ವರದಿ ಬಾರದೆ ಯಾವುದೇ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಶಾಸಕ ಮುನಿರತ್ನ ವಿರುದ್ಧ ಆರೋಪಗಳಿಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಂಸದರ ಪ್ರತಿಕ್ರಿಯೆ. ರಸ್ತೆ ಅಗಲೀಕರಣ ನಡೆಯುತ್ತಿರುವ ಎಂಜಿ ರಸ್ತೆಗೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕಟ್ಟಡಗಳ ತೆರವು ಕಾರ್ಯಾಚರಣೆ ವೀಕ್ಷಣೆ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ಮಕ್ಕಳ ರ್ಯಾಂಪ್ ವಾಕ್ ನೋಡಿ ಫಿದಾ ಆದ ನವೀನ್ ಕಿರಣ್. ಫ್ಲವರ್ ಡೆಕೋರೇಷನ್ ಮಾಡಿಕೊಂಡು ಬಂದ ಮಕ್ಕಳು ಪುಟಾಣಿ ವೈದ್ಯರಿಂದ ಹೆಲ್ತ್ ಚೆಕಪ್. ಬಾಗೇಪಲ್ಲಿಯಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ. ಕಾಂಗ್ರೆಸ್ ದಬ್ಬಾಳಿಕೆ ಮುಂದುವರಿದರೆ ಪರಿಣಾಮ ತೀವ್ರವಾಗಿರಲಿದೆ ಎಂದು ಎಚ್ಚರಿಕೆ ನೀಡಿದ ಮುನಿರಾಜು. ಅತಿ ಹೆಚ್ಚು ಸದಸ್ಯತ್ವ ಮಾಡಿಸಲು ಕರೆ. ವಾರ್ತೆಗಳ ವಿವರ. ಶಾಸಕ ಮುನಿರತ್ನ ನನ್ನ ಸಹಪಾಠಿ, ಸಚಿವರಾಗಿ ಕೆಲಸ ಮಾಡಿದವರು. ಅವರ ಮೇಲಿನ ಆರೋಪಗಳನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ತಪ್ಪು ಮಾಡಿದರೆ ಶಿಕ್ಷೆಯಾಗಲಿ, ತಪ್ಪು ಆಗಿದೆಯೋ ಇಲ್ಲವೋ ಎನ್ನುವುದು ತನಿಖೆಯಾಗಲಿ. ನಾನು ವರದಿ ಬರುವವರೆಗೂ ಯಾವುದೇ ಪರವಿರೋಧ ಹೇಳಿಕೆ ನೀಡಲ್ಲ ಎಂದು ಸಂಸದ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆ ಅಗಲೀಕರಣ ಕಾರ್ಯಾಚರಣೆ ಭರದಿಂದ ಸಾಗಿದ್ದು, ಈ ಸ್ಥಳಕ್ಕೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಶಾಸಕ ಮುನಿರತ್ನ ವಿಚಾರವಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಅವರು, ಶಾಸಕ ಮುನಿರತ್ನ ನನ್ನ ಸಹಪಾಠಿ, ಸಚಿವರಾಗಿ ಕೆಲಸ ಮಾಡಿದವರ. ಅವರ ಮೇಲಿನ ಆರೋಪಗಳನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗ್ತಿಲ್ಲ, ನಂಬಲು ಆಗ್ತಿಲ್ಲ. 10 ವರ್ಷಗಳಿಂದ ಸ್ನೇಹಿತನಾಗಿ ನಾನು ಜೊತೆಯಲ್ಲಿದ್ದೆ. ನಂಬಲು ಕಷ್ಟಕರವಾಗಿದೆ. ಇದು ಸತ್ಯ, ಇದೇ ಸತ್ಯ, ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಈ ಬಗ್ಗೆ ವರದಿ ಬಂದ ನಂತರ ವ್ಯಾಖ್ಯಾನ ಮಾಡುತ್ತೇನೆ. ವರದಿ ಬಂದ ನಂತರ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ತಪ್ಪಾಗಿದೆಯಾ ಇಲ್ಲವಾ ತನಿಖೆಯಾಗಲಿ. ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಏನು ಬೇಕಾದರೂ ಮಾಡಬಹುದಾ? ಹಾಗಾಗಿ ನಾನು ವರದಿ ಬರೋವರೆಗೂ ಯಾವುದೇ ಪರವಿರೋಧ ಹೇಳಿಕೆ ನೀಡಲ್ಲ ಎಂದ್ರ. ನನ್ನ ಜೊತೆ ಅವರು ಸಹಪಾಠಿಯಾಗಿದ್ದರು, ಸಚಿವರಾಗಿ ಕೆಲಸ ಮಾಡಿದ್ದಾರೆ, 3 ಅವಧಿಯಲ್ಲಿ ಶಾಸಕ ಸ್ನೇಹಿತರಾಗಿ ಕೆಲಸ ಮಾಡಿದ್ದಾರೆ. ಈ ಆರೋಪಗಳು ನನಗೆ ಜೀರ್ಣಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಯಾವ ವ್ಯಕ್ತಿಯನ್ನು ಕಳೆದ 10 ವರ್ಷಗಳು ಒಬ್ಬ ಸ್ನೇಹಿತನಾಗಿ ನನ್ನ ಜೊತೆಲಿದ್ದೇನೆ, ನನಗೆ ಭಾಳ ಕಷ್ಟ ಆಗಿದೆ ನನಗೆ. ಹಾಗೆ ಅಂಥೇಳಿ ನಾನು ಯಾವುದೇ ಆರೋಪದಲ್ಲಿ ಸತ್ಯ ಇದೆ ಸತ್ಯ ಇಲ್ಲ ಅಂತ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಈ ವರದಿ ಬಂದ ಮೇಲೆ ಅದನ್ನು ವ್ಯಾಖ್ಯಾನ ಮಾಡ್ತೀನಿ. ಯಾರೇ ತಪ್ಪು ಮಾಡಿದರೂ ತಪ್ಪೆ, ನಾನು ಮಾಡಿದರೂ ತಪ್ಪೆ, ನನ್ನ ಸ್ನೇಹಿತ ಮಾಡಿದರೂ ತಪ್ಪು. ಈ ವರದಿ ಬರೋವರೆಗೂ ನಾನು ಯಾವುದೇ ಒಂದು ಹೇಳಿಕೆಯನ್ನು ಕೊಡೋದಿಲ್ಲ. ಪರವಾಗಿ ಕೊಡಲ್ಲ, ವಿರೋಧವಾಗಿ ಕೂಡ ಕೊಡಲ್ಲ. ಇನ್ನು ಮಾಜಿ ಸಿಎಂ ಹಾಗೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಮೇಲಿನ ಡಿನೋಟಿಫಿಕೇಶನ್ ಪ್ರಕರಣದ ವಿಚಾರಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಂಸದ ಸುಧಾಕರ್ ರಾಜ್ಯ ಸರ್ಕಾರದ ನಡೆ ಖಂಡಿಸಿದ್ದಾರೆ. 15 ವರ್ಷದ ಹಳೆಯ ಪ್ರಕರಣ ಈಗ ತೆಗೆದಿರೋದು ದ್ವೇಷದ ರಾಜಕಾರಣ ಅಲ್ವಾ? ಕೃಷ್ಣ ಬೈರೇಗೌಡರು ಮಹಾತ್ಮ ಗಾಂಧಿ ಆದ ಮೇಲೆ ಇವರೇ ಅಂತ ತಿಳಿದುಕೊಂಡವ್ರ. ಕಾಂಗ್ರೆಸ್ ಸರ್ಕಾರ ಹೊಸ ಸಂಪ್ರದಾಯವನ್ನ ಹೇಳಿಕೊಡುತ್ತಿದೆ. ಈ ಸರ್ಕಾರ ಶಾಶ್ವತವಾಗಿ ಯಾವಾಗಲೂ ಇರಲ್ಲ, ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆ. ರಾಜ್ಯದಲ್ಲಿ ನಾಳೆ ಚುನಾವಣೆ ನಡೆದರೂ ಬಿಜೆಪಿ ಜೆಡಿಎಸ್ ಮೈತ್ರಿ 150 ಸ್ಥಾನ ಗಳಿಸಲಿದೆ ಎಂದು ಭವಿಷ್ಯ ನುಡಿದ್ರ. ಬೈರೇಗೌಡರು ಮಹಾತ್ಮ ಗಾಂಧಿ ಆದಮೇಲೆ ಅವರೇ ಅಂತ ತಿಳ್ಕೊಂಡಿದ್ದಾರೆ, ಗೊತ್ತಾಗ್ತದೆ ಮುಂದೆ ನೋಡೋಣ. ಅವರು ಹೇಳಿದ್ದಾರೆ, ಕುಮಾರಣ್ಣವರು, ಯಾವ್ಯಾವ ಇಲಾಖೆಯಲ್ಲಿ ಏನೇನು ಆಗ್ತಾ ಇದೆ ಅಂತ ನಾನು ತೆಗಿತೀನಿ ಅಂತೇಳಿ. ಹಾಗಾಗಿ 15 ವರ್ಷದ ಹಳೆ ಕೇಸನ್ನು ನೀವು ತೆಗಿತಾ ಇದ್ದೀರಿ ಅಂದರೆ ಅದು ನಿಮಗೆ ದ್ವೇಷದ ರಾಜಕಾರಣ ಅಂತ ಅನ್ಸಲ್ವಾ? ಟಿಟ್ ಫಾರ್ ಟ್ಯಾಟ್ ಅನ್ಸಲ್ವಾ? ಇದು ಒಂದು ಸಂಪ್ರದಾಯ, ಹೊಸ ಸಂಪ್ರದಾಯ. ಪರ್ಮನೆಂಟಾಗಿ ಇವರೇ ಇರಲ್ಲ, ಮತ್ತು ನಾವೇ ಬರ್ತೀವಿ. ನಮಗೇನು ಹೇಳ್ಕೊಟ್ಟಿದ್ದಾರೋ ಅದು ನಾವು ಕೂಡ ಅವ್ರಿಗೆ ಪಾಠ ಹೇಳ್ಕೊಡ್ಬೇಕಾಗ್ತದೆ. ಆ ಪಾಠ ಇನ್ನೂ ಚೆನ್ನಾಗಿ ಹೇಳ್ಕೊಡೋ ಅಂಥ ಶಕ್ತಿ ನಮಗಿದೆ. ಆವಾಗ ಚುನಾವಣೆ ಆದರೆ ಕಾಯ್ತಾವ್ರೆ ಜನ.
ನಾಳೆ ಚುನಾವಣೆ ಆದರೂ 150ಕ್ಕೂ ಹೆಚ್ಚು ಸ್ಥಾನಗಳು ನಮ್ಮ ಪಕ್ಷ, ನಮ್ಮ ಮೈತ್ರಿ ಪಕ್ಷ ಬರುತ್ತೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಂಸದ ಡಾಕ್ಟರ್ ಕೆ ಸುಧಾಕರ್ ಇಬ್ಬರ ನಡುವೆ ಹೂ ಮಾರುಕಟ್ಟೆ ಜಾಗ ಹಾಗೂ ಮೆಡಿಕಲ್ ಕಾಲೇಜು ವಿಚಾರದಲ್ಲಿ ವಾಗ್ದಾಳಿ ಮುಂದುವರೆದಿದೆ. ಹೂ ಮಾರುಕಟ್ಟೆಗೆ ಹಿಂದೆ ಗುರುತಿಸಿದ್ದ ಜಾಗ ಸರಿಯಿಲ್ಲ ಎಂದು ಸಚಿವ ಸುಧಾಕರ್ ಹೇಳಿದ್ದಾರೆ. ಆದರೆ ಅದು ನಾನು ಗುರುತಿಸಿದ ಜಾಗ ಅಲ್ಲ, ರೈತರೇ ಒಪ್ಪಿದ್ದ ಜಾಗ. ಆದರೆ ಈಗ ಹೂ ಮಾರುಕಟ್ಟೆಗೆ ಹೊಸದಾಗಿ ಬೇರೆ 20 ಎಕರೆ ತೋಟಗಾರಿಕಾ ಇಲಾಖಾ ಜಾಗ ಗುರುತಿಸಿದ್ದಾರೆ. ಆದರೆ ಅದು ಮುಂದೆ ಡೈರಿ ವಿಸ್ತರಣೆಗೆ ಜಾಗ ಬೇಕಾಗುತ್ತದೆ. ನಾನು ಏನೇ ಮಾಡಿದ್ರೂ ಸಚಿವ ಸುಧಾಕರ್ಗೆ ನಾನು ಗುರುತು ಮಾಡಿದ್ದ ಜಾಗ ಬೇಡ ಅನ್ನೋದು ಅವರ ರಾಜಕೀಯ ಎಂದ್ರ. ನಾವೇ ಹೋಗಿ ಅದನ್ನು ಸ್ಥಳ ವೀಕ್ಷಣೆ ಮಾಡಿ ನಮಗೆ ಹತ್ತಿರ ಅಂತೇಳಿ ನಾವೇ ಅದನ್ನು ಆಯ್ಕೆ ಮಾಡಿದ್ದು, ನಾನೆಲ್ಲ ಆಯ್ಕೆ ಮಾಡಿದ್ದು. ರೈತರು ಮತ್ತು ಅದರಲ್ಲಿ ತೊಡಸ್ಕೊಂಡಿರ್ತಕ್ಕಂಥ ವರ್ತಕರು ಇಬ್ಬರನ್ನೂ ಕೂಡ ಜೊತೆ ಮಾಡಿ ಕಳಿಸಿದ್ದಿತ್ತು. 7-8 ಸ್ಥಾನಗಳನ್ನು ನೋಡ್ಕೊಂಡು ಬಂದು ಅವರೇ ಆಯ್ಕೆ ಮಾಡಿದಂಥ ಜಾಗವನ್ನು ನಾವು ಅದನ್ನು ಮಂಜೂರು ಮಾಡಿಸಿ ಕೊಟ್ಟಿದ್ದೀನಿ. ಅಷ್ಟೇ ನನ್ನ ಕೆಲಸ. ಅದು ಅವ್ರು ಅದನ್ನೇ ಕೇಳಿದಿದ್ರೆ ಅದನ್ನೇ ಮಾಡಿಸ್ಕೊಡ್ತಾಯಿದ್ದೆ. ಏನು ಇವರೇನು ಮನೆಯಿಂದ ಏನು ಕೊಟ್ಟಿಲ್ವಲ್ಲ. ಒಂದು ತೋಟಗಾರಿಕೆ ಇಲಾಖೆ ಅಡಿಯಲ್ಲಿ ಅನೇಕ ಬೆಳೆಗಳಲ್ಲಿ ಬೆಳೆದಿದೆ ಮತ್ತು ಅದು ನಮ್ಮ ಮೆಗಾ ಡೈರಿ ಪಕ್ಕದಲ್ಲೇ ಇದೆ. ನಾಳೆ ಮೆಗಾ ಡೈರಿ ನಾವು ಇನ್ನು ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಜಾಗ ಎಲ್ಲಿದೆ? ಇವ್ರಿಗೇನಾದರೂ ಮುನ್ನೋಟ ಇದೆಯಾ? ದೂರದೃಷ್ಟಿ ಇದೆಯಾ? ಏನಿಲ್ಲ. ನಾನು ಮಾಡಿರೋಂಥ ಜಾಗದಲ್ಲಿ ಮಾಡಬಾರ್ದು ಅಷ್ಟೇ. ಹೌದು, 1 ಪಾಯಿಂಟ್. ರೈತರಿಗೆ ಯಾವುದು ಒಳ್ಳೆಯದಾಗ್ತದೆ, ಹೂ ಬೆಳೆಗಾರರಿಗೆ ಎಲ್ಲಾದರೆ ಅವರಿಗೆ ಹೆಚ್ಚು ಸೂಕ್ತ, ನಾಳೆ ಹೈನುಗಾರಿಕೆ ರೈತರಿಗೆ ಇಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡಿದರೆ ಅವರಿಗೆ ಜಾಗ ಎಲ್ಲಿರುತ್ತೆ, ಇದೆಲ್ಲವನ್ನು ನೋಡಿದ್ದಾರಾ? ಏನೂ ನೋಡಿಲ್ಲ. ಎಲ್ಲ ರಾಜಕೀಯದ ಒಂದು ಸ್ಪೆಕ್ಸನ್ನು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಏನು ಕಾಣುತ್ತೆ ಅದನ್ನು ಮಾಡ್ತಾ ಹೋಗ್ತಾರೆ. ಇನ್ನು ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿಗಳ ಕೊಬ್ಬಿನಾಂಶ ಪತ್ತೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಸಂಸದರು, ಯಾರದೇ ಭಾವನೆಗಳಿಗೆ ಧಕ್ಕೆ ತಂದರೂ ಯಾರಿಗೂ ಶೋಭೆ ತರುವುದಿಲ್ಲ. ಕೊಬ್ಬಿನಾಂಶ ಮಿಶ್ರಣೆ ಆಗಿದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಅವರ ಮೇಲೆ ಕಾನೂನು ಕ್ರಮ ಆಗಬೇಕು. ಮೊಟ್ಟೆಯೂ ಸೇವಿಸಿದ ಅನೇಕರು ಹಿಂದೂ ಧರ್ಮದಲ್ಲಿದ್ದಾರೆ. ಅವರ ಭಾವನೆಗಳಿಗೆ ಧಕ್ಕೆ ತರುವುದು ಸರಿಯಲ್ಲ. ಅವರ ಇಡೀ ಜೀವನ ಪಾವಿತ್ರತೆ ಇಟ್ಟುಕೊಂಡಿರುತ್ತಾರೆ. ಈ ರೀತಿ ಮಾಡಿದ್ರೆ ಅವರ ಪಾವಿತ್ರತೆಗೆ ಧಕ್ಕೆಯಾಗಲ್ವಾ? ಮಾಡಿರೋರ ಮೇಲೆ ಕಠಿಣ ಕ್ರಮ ಆಗಬೇಕು ಎಂದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಟು ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿ ಬಿರುಸಿನಿಂದ ಸಾಗಿದ್ದು, ಇಂದು ನಗರದ ಎಂಜಿ ರಸ್ತೆಗೆ ಸಂಸದ ಕೆ ಸುಧಾಕರ್ ಭೇಟಿ ನೀಡಿ ಅಧಿಕಾರಿಗಳ ಜೊತೆ ಮಾಹಿತಿ ಪಡೆದು ಪರಿಶೀಲನೆ ನಡೆಸಿದ್ರು. ಹೌದಾ, ಚಿಕ್ಕಬಳ್ಳಾಪುರ ಬಿಬಿ ರಸ್ತೆಯ ಮೂಲಕ ಗೌರಿಬಿದನೂರು ಟು ಚಿಕ್ಕಬಳ್ಳಾಪುರವರೆಗೂ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಗೌರಿಬಿದನೂರು ಕಡೆಯಿಂದ ರಸ್ತೆ ಅಗಲೀಕರಣ ಮಾಡಿಕೊಂಡು ಬಂದಿದ್ದು, ಸದ್ಯಕ್ಕೆ ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯಲ್ಲಿ ಅಗಲೀಕರಣ ಕೆಲಸ ನಡೆಯುತ್ತಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅಗಲೀಕರಣಕ್ಕೆ ಸರ್ವೆ ಮಾಡಿ ಗುರುತುಗಳನ್ನ ಮಾಡಿ ಈಗಾಗಲೇ ಜೆಸಿಬಿಗಳ ಮೂಲಕ ಕಟ್ಟಡಗಳ ತೆರವು ಕಾರ್ಯ ಮಾಡುತ್ತಿದ್ದಾರೆ. ಸರ್ಕಾರಿ ಹಾಗೂ ಖಾಸಗಿ ಕಟ್ಟಡಗಳ ತೆರವು ಕಾರ್ಯ ನಡೆಯುತ್ತಿದ್ದು, ಇನ್ನು ಖಾಸಗಿ ಕಟ್ಟಡಗಳ ಮಾಲೀಕರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಕಾಲಾವಕಾಶ ನೀಡಿದ್ದು, ಅದರಂತೆ ಕೆಲವರು ಮಾಲೀಕರು ಅಂಗಡಿಗಳನ್ನ ಮಾರಾಟ ಮಾಡಿದ್ದ ಜಾಗಕ್ಕೆ ತೆರವು ಮಾಡಿಕೊಂಡಿದ್ದು, ಉಳಿದ ಜಾಗಗಳನ್ನ ಜೆಸಿಬಿ ಮೂಲಕ ತೆರವು ಕಾರ್ಯ ಮಾಡುತ್ತಿದ್ದಾರೆ. ಇಂದು ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಸದ ಕೆ ಸುಧಾಕರ್ ಅವರು ಅಧಿಕಾರಿಗಳ ಜೊತೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡು ರಸ್ತೆ ಕೆಲಸ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಸಂಸದ ಸುಧಾಕರ್ ಎಪಿಎಂಸಿ ಮಾರುಕಟ್ಟೆಯಿಂದ ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ಅಧಿಕಾರಿಗಳ ಜೊತೆ ವೀಕ್ಷಣೆ ಮಾಡಿದ್ದು, ಇದು ರಾಷ್ಟ್ರೀಯ ಹೆದ್ದಾರಿ ಕೆಲಸವಾಗಿದ್ದು 398 ಕೋಟಿ ಅನುದಾನ ಬಿಡುಗಡೆಯಾಗಿ ಕಾಮಗಾರಿ ಕೆಲಸ ಬಿರುಸಿನಿಂದ ನಡೆಯುತ್ತಿದೆ. ರಸ್ತೆಯ ಮಧ್ಯಭಾಗದಿಂದ 2 ಕಡೆಗೆ 50 ಅಡಿಗಳಷ್ಟು ರಸ್ತೆ ಮಾಡುವುದಕ್ಕೆ ಕಾಮಗಾರಿ ನಡೆಯುತ್ತಿದೆ. 30 ಅಡಿಗಳಷ್ಟು ರಸ್ತೆ, ಮಧ್ಯದಲ್ಲಿ 5 ಅಡಿಗಳಷ್ಟು ನಗರಕ್ಕೆ ಲೈಟಿಂಗ್ ವ್ಯವಸ್ಥೆ ಮಾಡಲಾಗುವುದು. ಇದಕ್ಕೆ ಚಿಕ್ಕಬಳ್ಳಾಪುರ ಸಾರ್ವಜನಿಕರು ಸಹಕರಿಸಬೇಕೆಂದು ಮನವಿ ಮಾಡಿದ್ರ. ತಮಗೆ ಗೊತ್ತಿದೆ, ನಾನು ಸಚಿವನಾಗಿದ್ದಾಗ ನಮ್ಮ BJP ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69 ಇದು. ಈ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಬೈರೇನಹಳ್ಳಿ ಕ್ರಾಸಿಂದ ಹಿಡಿದು ಅಣಕನೂರು ಕ್ರಾಸ್ವರೆಗೂ 52 ಕಿಲೋಮೀಟರ್ ಇದೆ. ಇದರ ಕಾಮಗಾರಿಯನ್ನು ನಮ್ಮ ಕೇಂದ್ರ ಭೂ ಸಾರಿಗೆ ಸಚಿವರಾಗಿರ್ತಕ್ಕಂಥ ಶ್ರೀ ನಿತಿನ್ ಗಡ್ಕರಿಯವರು 400 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಟೆಂಡರ್ ಹಾಕಿದಾಗ -26-27% ಕೋಟ್ ಮಾಡಿ ಈಗ 330 ಕೋಟಿಗೆ ಇಳಿದಿದೆ.
ಇದು ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಂಚೇನಹಳ್ಳಿ ತಾಲೂಕಿನಲ್ಲಿ ಎಲ್ಲ ಕೂಡ ನಡೀತಾ ಇದೆ. ಇವತ್ತು ಏನು ಕೆಂಪು ಮಾರ್ಕನ್ನು ಹಾಕಿದ್ದಾರೆ ಅಂದರೆ ರಸ್ತೆಯ ಮಧ್ಯಭಾಗದಿಂದ 50 ಅಡಿ ಆ ಕಡೆ ಈ ಕಡೆ ರಸ್ತೆ ಕ್ಲಿಯರ್ ರಸ್ತೆ 2 ಲೇನ್ ಬರುತ್ತೆ. ಆ ಕಡೆ ಈ ಕಡೆ 30 ಅಡಿ ರಸ್ತೆಗಳು, ಮಧ್ಯದಲ್ಲಿ 5 ಅಡಿಯ ಸೆಂಟ್ರಲ್ ಮೀಡಿಯನ್ ಬರುತ್ತೆ. ಲೈಟಿಂಗ್ಸ್ ಆಗಲಿ, ಕೆಲವು ಅಲಂಕಾರಿಕವಾಗಿರ್ತಕ್ಕಂಥ ಗಿಡಗಳಾಗಲಿ, ಸಸ್ಯ ಗಿಡಗಳು. ಆ ಕಡೆ 30 ಅಡಿ ಆದಮೇಲೆ ಡ್ರೈನೇಜ್, ಎರಡೂ ಕಡೆ ಡ್ರೈನೇಜು ಸುಮಾರು 5 ಅಡಿನ 4 ಅಡಿನ 6 ಅಡಿ ಡ್ರೈನೇಜು ಆಳ ಬಂದು ಒಂದು 5 ಅಡಿ ಇರಬೇಕು ಅಂತ ಹೇಳಿದ್ದೀವಿ. ರಸ್ತೆಗಿನ್ನ ಒಂದು 8 ಇಂಚು ಮೇಲಿರುತ್ತೆ, 8 ಇಂಚು ಮೇಲಿರುತ್ತೆ. ಸೊ ಅದನ್ನೇ ಬ್ಯೂಟಿಫಿಕೇಷನ್ ಮಾಡಿ ರಸ್ತೆ ಇದು ಏನು ಡ್ರೈನೇಜ್ ಮೇಲ್ಗಡೆನೆ ಟೈಲ್ಸ್ ಹಾಕಿ ಅದೇ ಪಾದಚಾರಿ ಮಾರ್ಗ ಆಗುತ್ತೆ. ಅದನ್ನು ತೆರವುಗೊಳಿಸಲಿಕ್ಕೆ ನಾನು ಈಗಾಗಲೇ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಇದು ರಾಷ್ಟ್ರೀಯ ಹೆದ್ದಾರಿ. ಪ್ರತಿ ರೂಪಾಯಿ ಕೂಡ ನಾವು ತಂದಂಥ ಹಣ, ಕೇಂದ್ರ ಸರ್ಕಾರ ಕೊಟ್ಟಂಥ ಹಣ, ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳು ಭಾಳ ಚೆನ್ನಾಗಿ ಮಾಡ್ತಾಯಿದ್ದೀವಿ. ಅದಕ್ಕೆ ಇದು ನಮಗೆ ಫ್ಲ್ಯಾಗ್ಶಿಪ್ ಒಂದು ರಸ್ತೆ. ಇದು ನಾನು ಭಾಳ ಒಂದು ಕಷ್ಟಪಟ್ಟು ಅನೇಕ ಬಾರಿ ದೆಹಲಿಗೆ ಹೋಗಿ ಈ ರಸ್ತೆಗೆ ಹಣವನ್ನು ತಂದಿದ್ದೇನೆ, ಈ ಅನುದಾನ ತಂದಿದ್ದೇನೆ. ಅದಕ್ಕೆ ನಾನು ಇಲ್ಲಿ ಸ್ಥಳ ವೀಕ್ಷಣೆ ಮಾಡಿ ಇದು ನಾವು ಯಾವ ರೀತಿ ಯೋಜನೆಯನ್ನು ರೂಪಿಸಿದ್ವಿ ಅದೇ ರೀತಿಯಲ್ಲಿ ಇದು ರಸ್ತೆ ಆಗ್ತಾ ಇದೆಯಾ ಇಲ್ವಾ ಅಂತ ನೋಡಲಿಕ್ಕೆ ನಮ್ಮ ಅಧ್ಯಕ್ಷರು, ನಗರಸಭಾ ಅಧ್ಯಕ್ಷರು, ನಮ್ಮೆಲ್ಲ ಸ್ಥಳೀಯ ನಗರಸಭಾ ಸದಸ್ಯರುಗಳು, ನಮ್ಮ ಮುಖಂಡರು, ಜನರನ್ನ ಮಾತಾಡಿಕೊಂಡು, ಮಳಿಗೆಗಳ ಮಾಲೀಕರಿಗೂ ಮಾತನಾಡಿಕೊಂಡು ಅವ್ರಿಗೂ ಕೂಡ ಸಹಕಾರ ಕೊಡಲಿಕ್ಕೆ ಇವತ್ತು ಈ ನಗರದ ಒಂದು ಸುರಕ್ಷತೆಗೋಸ್ಕರ, ಈ ನಗರದ ಅಂದವನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಕೆಲವರಿಗೆ ನಷ್ಟ ಆಗುತ್ತೆ, ನಾನು ಒಪ್ಕೊಳ್ತೀನಿ, ಇದು ನೋವಿನ ಸಂಗತಿಯೇ. ಆದರೆ ಇಡೀ ನಗರಕ್ಕೆ ಆಗುವಂಥ ಅನುಕೂಲದ ಮುಂದೆ ವೈಯಕ್ತಿಕ ನಷ್ಟವನ್ನು ತಾವು ಭರಿಸ್ಕೋಬೇಕಾಗ್ತದೆ. ನಗರಕ್ಕೋಸ್ಕರ ನಿಮ್ಮ ಸಹಕಾರ ನೀವು ಕೊಡಬೇಕಾಗ್ತದೆ ಅಂತ ಎಲ್ಲರಲ್ಲೂ ಕೂಡ ನಾನು ಕೈ ಮುಗಿದು ಅವ್ರಿಗೆ ಪ್ರಾರ್ಥನೆಯನ್ನು ಮಾಡ್ತೀನಿ. ಅದೇ ರೀತಿ ನಮ್ಮ ಅಧಿಕಾರಿಗಳಿಗೂ ಕೂಡ ಏನು ಕೇಂದ್ರ ಸರ್ಕಾರದ ಯೋಜನೆ ಇದೆ ಅದು ಯಥಾವತ್ತಾಗಿ ಇಲ್ಲಿ ಅನುಷ್ಠಾನ ಆಗಬೇಕು. ಈ ವೇಳೆ ಸಂಸದ ಸುಧಾಕರ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಎಪಿಎಂಸಿ ಮಾರುಕಟ್ಟೆಯಿಂದ ಶಿಡ್ಲಘಟ್ಟ ವೃತ್ತದವರೆಗೂ ಕಾಲ್ನಡಿಗೆಯಲ್ಲಿ ರಸ್ತೆಯ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ರ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಪುಟಾಣಿ ಮಕ್ಕಳಿಗೆ ಇಂದು ವಿವಿಧ ರೀತಿಯ ಸ್ಪರ್ಧೆಗಳನ್ನು ನಡೆಸಲಾಯಿತು. ಪುಟಾಣಿ ಮಕ್ಕಳ ರ್ಯಾಂಪ್ ವಾಕ್ ಹಾಗೂ ವಿವಿಧ ರೀತಿಯ ಸ್ಪರ್ಧೆಗಳಿಗೆ ಫಿದಾ ಆಗುವ ಜೊತೆಗೆ ವೈದ್ಯರಾಗಿರುವ ಪುಟಾಣಿಗಳಿಂದ ಹೆಲ್ತ್ ಚೆಕಪ್ ಮಾಡಿಸಿಕೊಂಡ ಸಿವಿವಿ ಕ್ಯಾಂಪಸ್ ಅಧ್ಯಕ್ಷ ಕೆವಿ ನವೀನ್ ಕಿರಣ್. ಹೀಗೆ ಡ್ರೆಸ್ ಕಾಂಪಿಟೇಷನ್, ರ್ಯಾಂಪ್ ವಾಕ್, ಸಿಹಿ ತಿಂಡಿಗಳ ಸ್ಪರ್ಧೆ, ವೈದ್ಯರಾದ ಪುಟಾಣಿಗಳ, ರೈತರಾಗಿ ಉಳುಮೆ ಮಾಡಲು ಏನೆಲ್ಲ ಮಾಡಬೇಕು, ರೈತ ಅಂದಮೇಲೆ ಹೇಗೆ ಇರಬೇಕು, ಏನೆಲ್ಲ ಬೇಕು ಅಂತ ತೋರಿಸುವ ವಿಭಿನ್ನ ಸ್ಪರ್ಧೆಗಳಲ್ಲಿ ಭಾಗಿಯಾಗಿರುವ ಪುಟಾಣಿ ಮಕ್ಕಳ ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಹೊರವಲಯದ ಸಿವಿವಿ ಕ್ಯಾಂಪಸ್ನ ಕೆವಿ ಇಂಗ್ಲಿಷ್ ಶಾಲೆಯಲ್ಲಿ. ಇಂದು ಮೊದಲಿಗೆ ಪುಟಾಣಿ ಮಕ್ಕಳ ರ್ಯಾಂಪ್ ವಾಕ್ ಸ್ಪರ್ಧೆಗಳು ನಡೆಯುತ್ತಾ ಸ್ಥಳದಲ್ಲಿ ಇದ್ದ ಅಧ್ಯಕ್ಷ ಕೆವಿ ನವೀನ್ ಕಿರಣ್, ಪ್ರಿನ್ಸಿಪಲ್ ಹಾಗೂ ಶಾಲೆಯ ಶಿಕ್ಷಕಿಯರು ರ್ಯಾಂಪ್ ವಾಕ್ ವೀಕ್ಷಿಸಿ ಫಿದಾ ಆದ್ರ. ಮಕ್ಕಳ ಡ್ರೆಸ್ ಕೋಡ್ಗೆ ಬಹುಮಾನ ವಿತರಣೆ ಮಾಡಿದ ಪ್ರಾಂಶುಪಾಲರು, ಚೆಂದವಾಗಿ ಡ್ರೆಸ್ ಹಾಕಿಕೊಂಡು ಬಂದ ಮಕ್ಕಳು ಒಂದು ಕಡೆ, ಸಿಹಿ ತಿನಿಸುಗಳ ರುಚಿ ಸವಿದ ಅಧ್ಯಕ್ಷ ನವೀನ್ ಕಿರಣ್ ಹಾಗೂ ಪ್ರಿನ್ಸಿಪಾಲ್ರು ಮಕ್ಕಳಿಗೆ ಶಹಬ್ಬಾಸ್ಗಿರಿ ನೀಡಿದ್ರ. ಕೈ ಕೆಸರಾದರೆ ಬಾಯಿ ಮೊಸರು, ರೈತರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ, ರೈತರಿಗೆ ಏನೆಲ್ಲ ಬೇಕು, ಹೇಗೆ ಕಷ್ಟ ಪಡ್ತಾರೆ ಅಂತ ನೇರವಾಗಿ ಚಿತ್ರಗಳು ಹಾಗೂ ರೈತ ಉಳುಮೆ ಮಾಡಲು ಏನೆಲ್ಲ ಬೇಕು ಅಂತ ತೋರಿಸಿಕೊಟ್ಟ. ಅದರ ಬಗ್ಗೆ ಮಾಹಿತಿ ನೀಡಿದ ಪುಟಾಣಿ ಮಕ್ಕಳು ಎಲ್ಲೆಡೆಯಾದ್ರೆ ಚಿತ್ರಕಲೆ ಬಿಡಿಸುವುದು ಹೇಗೆ, ಅದಕ್ಕೆ ಏನೆಲ್ಲ ಬೇಕು ಅಂತ ಮಕ್ಕಳು ತೋರಿಸಿದ್ರ. ಚಿತ್ರಗಳಿಗೆ ಬಣ್ಣ ಹಾಕುವ ಮೂಲಕ ಗಮನ ಸೆಳೆದ ಮಕ್ಕಳು ಮತ್ತೊಂದೆಡೆ ಎಲ್ಲಾ ಮಕ್ಕಳು ಈ ಕಾಂಪಿಟೇಷನ್ನಲ್ಲಿ ವೈದ್ಯರಾಗಿ ಪೋಷಕರ ಗಮನ ಸೆಳೆದ್ರ. ಪ್ರತಿ ಮಕ್ಕಳು ವೈದ್ಯರಾಗಿ
ಪೇಷಂಟ್ ಬಂದಾಗ ಹೇಗೆ ಮಾತನಾಡಬೇಕು, ಹೇಗೆ ಚಿಕಿತ್ಸೆ ನೀಡಬೇಕು ಅಂತ ಮಾಹಿತಿ ನೀಡಿದರೆ ನವೀನ್ ಕಿರಣ್ ಹಾಗೂ ಪ್ರಾಂಶುಪಾಲರು ಡಾಕ್ಟರ್ ಆಗಿರುವ ಮಕ್ಕಳಿಗೆ ಪ್ರಶ್ನೆಗಳನ್ನ ಹಾಕಿದ್ರ. ಸರಿಯಾದ ಉತ್ತರ ಕೊಟ್ಟ ಮಕ್ಕಳ ಕೈನಲ್ಲಿ ಬಾಡಿ ಚೆಕಪ್ ಮಾಡಿಸುವ ಮೂಲಕ ಪುಟಾಣಿ ಮಕ್ಕಳ ಈ ಕೆಲಸಕ್ಕೆ ಶ್ಲಾಘನೆ ನೀಡಿದ್ರ. ಒಟ್ಟಿನಲ್ಲಿ ಇಂದು ನಡೆದ ಪುಟಾಣಿ ಮಕ್ಕಳ ಈ ಸ್ಪರ್ಧೆಗಳಿಗೆ ಎಲ್ಲಾ ಮಕ್ಕಳಿಗೆ ಬಹುಮಾನ ವಿತರಿಸಿದ್ರ. ಮಕ್ಕಳ ಜೊತೆ ಬಂದ ಪೋಷಕರಿಗೆ ಇಂದು ಉತ್ತಮ ಮನರಂಜನೆಯಾಗಿದೆ. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಕಾರ್ಯಕರ್ತರು ಅನ್ಯಾಯವಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡಿದರೆ ಸಹಿಸುವುದಿಲ್ಲ ಎಂದು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಎಚ್ಚರಿಕೆ ನೀಡಿದರು. ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಸಿ ಮುನಿರಾಜು ವಸತಿ ಗೃಹ ಕಚೇರಿಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರದಲ್ಲಿ ಮಾತನಾಡಿದ ಮುನಿರಾಜು, ಪಕ್ಷಕ್ಕೆ ಆಧಾರವೇ ಸಕ್ರಿಯ ಕಾರ್ಯಕರ್ತರು. ಬಿಜೆಪಿ ಜಗತ್ತಿನಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ. 20 ಕೋಟಿ ಸದಸ್ಯರು ಪಕ್ಷದಲ್ಲಿ ಇದ್ದಾರೆ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ 64,000 ಮತದಾರರು ಇದ್ದಾರೆ. ಕ್ಷೇತ್ರದಲ್ಲಿ 60,000 ಸದಸ್ಯರನ್ನು ನೋಂದಾಯಿಸಬೇಕು ಎಂಬ ಗುರಿ ನೀಡುತ್ತಿದ್ದೇವೆ. ಎಲ್ಲ ಕಾರ್ಯಕರ್ತರು ಇದಕ್ಕಾಗಿ ಶ್ರಮಿಸಬೇಕು. ಒಂದು ಬೂತ್ ವ್ಯಾಪ್ತಿಯಲ್ಲಿ 300% ಜನರನ್ನು ಸದಸ್ಯರನ್ನಾಗಿಸಿದರೆ ಮುಂದಿನ ಚುನಾವಣೆಗೆ ಅನುಕೂಲ ಆಗುತ್ತದೆ ಎಂದರು. ಈಗಾಗಲೇ 2ನೇ ತಾರೀಕು ಉದ್ಘಾಟನೆ ಮಾಡಿ ನಡ್ಡಾಜಿ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಿಸ್ ಕಾಲ್ ಕೊಡುವ ಮುಖಾಂತರ ನಮಗೆಲ್ಲ ಸದಸ್ಯತ್ವ ಅಭಿಯಾನವನ್ನ ಮತ್ತೊಂದ್ಸಲಿ ವಿಶ್ವದಲ್ಲೇ ಅತಿ ಹೆಚ್ಚು ಸದಸ್ಯರನ್ನ ಹೊಂದಿರತಕ್ಕಂಥ ಪಕ್ಷವನ್ನಾಗಿ ನಾವೆಲ್ಲ ಗುರುತಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮ ಚಾಲನೆ ಕೊಟ್ಟರು. ಅದೇ ರೀತಿಯಾಗಿ 4ನೇ ತಾರೀಕು ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾದಂತಹ ವಿಜೇಂದ್ರಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಉದ್ಘಾಟನೆಯನ್ನ ಮಾಡಿ ಚಾಲನೆ ಕೊಟ್ಟರು. ಈಗಾಗಲೇ ದೇಶದಲ್ಲಿ ಕೇವಲ 8 ದಿವಸ 10 ದಿವಸ ಏನು ಇಡೀ ದೇಶದಲ್ಲಿ ಮಾಡಿರ್ತಕ್ಕಂಥ ಅಭಿಯಾನದಲ್ಲಿ 2 ಕೋಟಿಗಿಂತ ಹೆಚ್ಚು ಸದಸ್ಯರನ್ನ ಹೊಂದಿರತಕ್ಕಂಥ ಮಾಡಿರ್ತಕ್ಕಂಥ ಪಕ್ಷ ಯಾವುದಾದ್ರೆ ಅದು ಭಾರತೀಯ ಜನತಾ ಪಕ್ಷ ಅನ್ನೋದಕ್ಕೆ ನಾವೆಲ್ಲ ಹೆಮ್ಮೆ ಪಡಬೇಕು. ಇನ್ನು ಕೃಷಿ ಸಮ್ಮಾನ್, ಫಸಲ್ ಬಿಮಾ, ಜಲಜೀವನ್ ಸೇರಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಹಲವು ಜನಪರ ಕಾರ್ಯಕ್ರಮಗಳು ಜಾರಿಯಾಗಿವೆ. ಆದ ಕಾರಣ ಬಿಜೆಪಿ ಮೇಲೆ ಜನರಿಗೆ ಹೆಚ್ಚು ವಿಶ್ವಾಸವಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಉನ್ನತಿಗಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ. ಪಕ್ಷವನ್ನು ಬೂತ್ ಮಟ್ಟದಿಂದ ಸಂಘಟಿಸಬೇಕು ಎಂದರು. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಹೋರಾಟದ ಫಲದಿಂದ ಪಕ್ಷ ಬೆಳೆದಿದ್ದನ್ನು ನಾನು ನೋಡಿದ್ದೇನೆ. ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಪಕ್ಷಕ್ಕೆ ನವಚೈತನ್ಯ ಸಿಕ್ಕಿದೆ. ಹಬ್ಬದೋಪಾದಿಯಲ್ಲಿ ಮನೆ ಮನೆಗೂ ಸದಸ್ಯರ ಅಭಿಯಾನ ಮಾಡೋಣ ಎಂದರು. ಇನ್ನು ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅವರು ಮಾಡಿರುವ ಉತ್ತಮ ಕೆಲಸಗಳು ಪಕ್ಷಕ್ಕೆ ಹೆಚ್ಚಿನ ಬಲ ಬಂದಿದೆ. ಬಿಜೆಪಿ ಸದಸ್ಯತ್ವ ಅಭಿಯಾನದಿಂದ ಪಕ್ಷದ ಸಂಘಟನೆಗೆ ಹೆಚ್ಚಿನ ಬಲ ಬರಲಿದೆ. ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಜವಾಬ್ದಾರಿ ವಹಿಸಿ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಳ್ಳುವಂತೆ ಕರೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಗುಡಿಬಂಡೆ ಬಿಜೆಪಿ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ, ಗೂಳೂರು ರಂಗಾರೆಡ್ಡಿ, ಮಂಜುನಾಥ್, ಮಂಜುಳಾ, ಬಾಗೇಪಲ್ಲಿ ಹಾಗೂ ಗುಡಿಬಂಡೆ ಬಿಜೆಪಿ ನಾಯಕರು, ಕಾರ್ಯಕರ್ತರು, ಸದಸ್ಯರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇಂದು ವಿಶ್ವಸಂಸ್ಥೆ ಶಾಂತಿ ದಿನ. ಭಾರತೀಯ ರೆಡ್ ಕ್ರಾಸ್ ಚಿಕ್ಕಬಳ್ಳಾಪುರ ಶಾಖೆಯಿಂದ ಹಮ್ಮಿಕೊಂಡಿದ್ದ ಮಾನವೀಯತೆ ಕಡೆ ನಮ್ಮ ನಡೆ ವಾಕಥಾನ್ಗೆ ನೂರಾರು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆ ಮುಖಂಡರು, ಅಧಿಕಾರಿ ವರ್ಗ ಭಾಗವಹಿಸಿದ್ರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ಶಾಂತಿ ಮೆರವಣಿಗೆಯನ್ನ ಸಾರ್ವಜನಿಕರು ಶಾಂತಚಿತ್ತರಾಗಿ ವೀಕ್ಷಣೆ ಮಾಡಿದ್ರು. ಇಂದು ವಿಶ್ವ ಶಾಂತಿ ದಿನಾಚರಣೆ. 2ನೇ ಮಹಾಯುದ್ಧದಲ್ಲಿ ಆದ ರಕ್ತಪಾತವೇ ಈ ಶಾಂತಿ ದಿನಾಚರಣೆಗೆ ಕಾರಣವಾಗಿದ್ದು, ಚಿಕ್ಕಬಳ್ಳಾಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಯೋಜಿಸಿದ್ದ ಮಾನವೀಯತೆ ಕಡೆ ನಮ್ಮ ನಡೆ ವಾಕ್ಥಾನ್ನಲ್ಲಿ ನೂರಾರು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆ ಮುಖಂಡರು, ಪೊಲೀಸರು, ನಗರಸಭೆ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಎಲ್ಲರ ಮೈಮೇಲೂ ಬಿಳಿ ಶರ್ಟ್, ಕೆಂಪು ಟೋಪಿ ರಾರಾಜಿಸುತ್ತಿತ್ತು. ಎಂಜಿ ರಸ್ತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಿಂದ ಜಿಲ್ಲಾಧಿಕಾರಿ ರವೀಂದ್ರರವರು ವಾಕ್ಥಾನ್ಗೆ ಚಾಲನೆ ನೀಡಿದರು. ಎಂಜಿ ರಸ್ತೆ ಮೂಲಕ ಸಾಗಿದ ವಾಕ್ಥಾನ್ ಪಿಳ್ಳಪ್ಪ ವೃತ್ತ, ಕೋಟ್ ರಸ್ತೆ, ಶಿಡ್ಲಘಟ್ಟ ವೃತ್ತದ ಮೂಲಕ ಬಿಬಿ ರಸ್ತೆಯುದ್ದಕ್ಕೂ ಸಾಗಿ ಜೂನಿಯರ್ ಕಾಲೇಜು ರಂಗಮಂದಿರದಲ್ಲಿ ಮುಕ್ತಾಯಗೊಂಡಿತು.
ನಂದಿ ರಂಗಮಂದಿರದಲ್ಲಿ ವಾಕ್ಥಾನ್ನಲ್ಲಿ ಭಾಗವಹಿಸಿದ್ದ ಡಿಸಿ ರವೀಂದ್ರ ಮಾತನಾಡಿ 2012ರಲ್ಲಿ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಪ್ರಾರಂಭವಾಗಿದ್ದು ಇಂದಿಗೆ 12 ವರ್ಷವಾಗಿದೆ. 16 ಜನ ಸಿಬ್ಬಂದಿಯನ್ನು ಹೊಂದಿರುವ ಸಂಸ್ಥೆ 24 ಗಂಟೆ ಕಾರ್ಯನಿರ್ವಹಿಸುತ್ತಿದೆ. ಈ ಸಂಸ್ಥೆ ಇದುವರೆಗೂ 1045 ರಕ್ತದಾನ ಶಿಬಿರಗಳನ್ನು ಆಯೋಜಿಸಿದ್ದು 74,452 ಯೂನಿಟ್ ರಕ್ತ ಸಂಗ್ರಹಿಸಿದೆ. ಆ ಪೈಕಿ 73,976 ಯೂನಿಟ್ ರಕ್ತವನ್ನು ಫಲಾನುಭವಿಗಳಿಗೆ ನೀಡಿದ್ದು ರಾಜ್ಯದ 31 ಜಿಲ್ಲೆಗಳ ಪೈಕಿ ಕಡಿಮೆ ದರ ಅಂದರೆ 650 ರುಗಳಿಗೆ ರಕ್ತ ನೀಡಲಾಗುತ್ತಿದೆ. NRHM ಅಡಿಯಲ್ಲಿ ಬಡ ರೋಗಿಗಳಿಗೆ ಹಾಗೂ ಗರ್ಭಿಣಿ ಸ್ತ್ರೀಯರಿಗೆ ರಿಯಾಯಿತ ದರದಲ್ಲಿಯೂ HIV ಹಾಗೂ ಡಯಾಲಿಸಿಸ್ ರೋಗಗಳಿಗೆ ಉಚಿತವಾಗಿಯೂ ರಕ್ತ ನೀಡಲಾಗಿದ್ದು ಇದುವರೆಗೂ 1,252 ಯೂನಿಟ್ ರಕ್ತ ಉಚಿತವಾಗಿ ಹಂಚಿಕೆ ಮಾಡಲಾಗಿದೆ. ರೆಡ್ ಕ್ರಾಸ್ ಸಂಸ್ಥೆ ಕೇವಲ ರಕ್ತ ಸಂಗ್ರಹ ಮಾಡುವುದರಲ್ಲೇ ನಿರತವಾಗದೆ ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮ, ಬಡವರ ಬದುಕಿಗೆ ಬೇಕಾದ ಸಾಮಗ್ರಿಗಳು ಉಚಿತವಾಗಿ ನೀಡಿದೆ. ಇನ್ನು ಚಿಕ್ಕಬಳ್ಳಾಪುರ ಶಾಖೆ ಅತ್ಯುತ್ತಮ ಕೆಲಸ ನಿರ್ವಹಿಸಿದ ಕಾರಣ 2014-15ನೇ ಸಾಲಿನಲ್ಲಿ 2 ಬಾರಿ ಪ್ರಶಸ್ತಿಗೆ ಭಾಜನವಾಗಿದ್ದು 2016-17ರಲ್ಲೂ ದೇಶದಲ್ಲಿ 3ನೇ ಅತ್ಯುತ್ತಮ ಶಾಖೆ ಎಂದು ಬಹುಮಾನ ಪಡೆದಿದೆ. 2023-24ನೇ ಸಾಲಿನಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ತಪಾಸಣಾ ಶಿಬಿರಗಳು ಆಯೋಜಿಸಿದ್ದಕ್ಕಾಗಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ರಿಂದ ಪ್ರಶಸ್ತಿ ಸ್ವೀಕರಿಸಿದ ಹೆಮ್ಮೆಯ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಅಂತಹ ಸಂಸ್ಥೆ ನಡೆಸಿದ ಶಾಂತಿ ದಿನಾಚರಣೆ ಅಂಗವಾಗಿ ಅಭಿಮಾನದಿಂದ 106 ಜನ ಪಾಲ್ಗೊಂಡಿದ್ದ ಸಂತೋಷದ ಸಂಗತಿ ಎಂದರು. ಚಿಕ್ಕಬಳ್ಳಾಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ವಿಶ್ವ ಶಾಂತಿ ದಿನ ಅಂತೇಳಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ. ಫಸ್ಟ್ ಗ್ರೇಡ್ ಕಾಲೇಜಿನಿಂದ ಹಿಡಿದು ಜೂನಿಯರ್ ಕಾಲೇಜ್ ತನಕ ವಾಕಥಾನ್ ಮಾಡಿಕೊಂಡು ಬಂದಿದ್ದೀವಿ. ಇವತ್ತು ವಿಶ್ವ ಶಾಂತಿಯ ದಿನ. ಎಲ್ಲರೂ ಕೂಡ ಎಲ್ಲಿ ಶಾಂತಿ ಅನ್ನೋದಿರುತ್ತೋ ಅಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆ ಸತತವಾಗಿ 2 ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನಾಗಿದೆ. ಹಾಗೂ ನಾವು ಕ್ಯಾನ್ಸರ್ ಶಿಬಿರಗಳನ್ನು ಮಾಡುವುದರ ಮೂಲಕನೂ ಕೂಡ ರಾಜ್ಯ ಪ್ರಶಸ್ತಿಯನ್ನು ರೆಡ್ ಕ್ರಾಸ್ ಸಂಸ್ಥೆ ಪಡ್ಕೊಂಡಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಸದಾ ಮುಂಚೂಣಿಯಲ್ಲಿದ್ದು ರಕ್ತದಾನವನ್ನು ಮಾಡ್ತಕ್ಕಂಥ ದಾನಿಗಳಿಂದ ರಕ್ತವನ್ನು ಸಂಗ್ರಹಿಸಿ ಅದನ್ನು 650 ರೂಪಾಯಿಗಳಿಗೆ ರಿಯಾಯಿತಿ ದರದಲ್ಲಿ ಬ್ಲಡ್ಡನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಮಾಡ್ತಾ ಇದೆ. ಹಾಗೆಯೇ ಡಯಾಲಿಸಿಸ್ ಪೇಷಂಟ್ಗಳಿಗೆ, HIV ಪೇಷಂಟ್ಗಳಿಗೆ ಅವರಿಗೆ ಉಚಿತವಾಗಿ ರಕ್ತದಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿಕೊಂಡು ಬಂದಿದೆ. ಹಾಗಾಗಿ ಎಲ್ಲ ಯುವಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ತಾವೆಲ್ಲರೂ ಕೂಡ ಆರೋಗ್ಯವಾಗಿರ್ತಕ್ಕಂಥ ಜೀವನವನ್ನು ಕಟ್ಕೊಳ್ರಿ, ಶಾಂತಿಯಿಂದ ಬದುಕನ್ನು ಕಟ್ಕೊಳ್ರಿ. ಜೊತೆಗೆ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆ ಆದರೂ ಕೂಡ ರಕ್ತದಾನವನ್ನು ಮಾಡಬೇಕು. ರಕ್ತದಾನ ಮಹಾದಾನ. ರಕ್ತದಾನವನ್ನು ಮಾಡಿದ ಮಾತ್ರಕ್ಕೆ ನಮ್ಮ ಆರೋಗ್ಯದಲ್ಲಿ ಯಾವುದೇ ಏರುಪೇರಾಗಲ್ಲ, ಇನ್ನೂ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಯುವಕ ಯುವತಿಯರು ರಕ್ತದಾನವನ್ನು ಮಾಡುವುದರ ಮೂಲಕ ಯಾರಿಗೆ ಅವಶ್ಯಕತೆ ಇದೆಯೋ, ರಕ್ತದ ಒಂದು ಅವಶ್ಯಕತೆ ಇದೆಯೋ ಅಂಥ ಒಂದು ಜೀವಕ್ಕೆ ರಕ್ತದಾನವನ್ನು ಮಾಡುವುದರ ಮೂಲಕ ಅಮೂಲ್ಯವಾಗಿರ್ತಕ್ಕಂಥ ಜೀವಗಳನ್ನು ಉಳಿಸ್ತಕ್ಕಂಥ ಒಂದು ಕೆಲಸನೂ ಕೂಡ ಮಾಡ್ಬೋದು. ಹಾಗಾಗಿ ರಕ್ತದಾನ ಮಹಾದಾನ ಈ ಒಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಚಿಕ್ಕಬಳ್ಳಾಪುರ ಶಾಖೆಯ ವತಿಯಿಂದ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ತೆ. ಇನ್ನು ಈ ವೇಳೆ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ಕೋಡಿರಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಕುಮಾರ್, ರೆಡ್ ಕ್ರಾಸ್ ಸಂಸ್ಥೆ ಖಜಾನ್ಸಿ ಎಂ ಜಯರಾಮ್, ನಗರಸಭೆ ಅಧ್ಯಕ್ಷ ಎ ಗಜೇಂದ್ರ, ಉಪಾಧ್ಯಕ್ಷ ಜೆ ನಾಗರಾಜ್, ತಹಸೀಲ್ದಾರ್ ಅನಿಲ್, ನಗರಸಭೆ ಕಮಿಷನರ್ ಉಮಾಶಂಕರ್, ವಿವಿಧ ಕಾಲೇಜುಗಳ ಮುಖ್ಯಸ್ಥರು, ಸಂಘ ಸಂಸ್ಥೆ ಪ್ರಮುಖರು ಪಾಲ್ಗೊಂಡಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೋಸ್ ಫರ್ನಿಚರ್ ಪ್ಯಾರಡೈಸ್ ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ ಮೆಗಾ ಫರ್ನಿಚರ್ ಎಕ್ಸ್ಚೇಂಜ್ ಮೇಳ. ನಿಮ್ಮ ಬಳಿ ಇರುವ ಯಾವುದೇ ಹಳೆಯ ಫರ್ನಿಚರ್ ಎಕ್ಸ್ಚೇಂಜ್ ಮಾಡಿಕೊಂಡಲ್ಲಿ 25% ರಿಯಾಯಿತಿ ನೀಡಲಾಗುವುದು. ಈ ಸದಾವಕಾಶವನ್ನು ಎಲ್ಲ ಗ್ರಾಹಕರು ಉಪಯೋಗಿಸಿಕೊಳ್ಳಬಹುದು. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T,
ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಮೈಸೂರು ಅರಮನೆಯ ಆವರಣದಲ್ಲಿರುವ ದಸರಾ ಗಜಪಡೆಯ ಗಂಜನ್ ಹಾಗೂ ಧನಂಜಯ ಆನೆ ನಡುವೆ ಊಟ ಮಾಡುವಾಗ ಗಲಾಟೆ ನಡೆದಿದೆ. ಆಕ್ರೋಶಗೊಂಡ ಧನಂಜಯ ಆನೆ ಕಂಜನ್ ಆನೆ ಮೇಲೆ ದಾಳಿಗೆ ಮುಂದಾಗಿದೆ. ದಸರಾ ಗಜಪಡೆಯ ಕಂಜನ್ ಹಾಗೂ ಧನಂಜಯ ಆನೆ ನಡುವೆ ಊಟ ಮಾಡುವಾಗ ಗಲಾಟೆ ನಡೆದಿದೆ. ಇದರಿಂದ ಬೆದರಿದ ಕಂಜನ್ ಆನೆ ಮಾವುತನಿಲ್ಲದೆ ಅರಮನೆಯಿಂದ ಆಚೆ ಓಡಿ ಬಂದಿದೆ. ಆದರೂ ಬೆನ್ನು ಬಿಡದ ಧನಂಜಯ ಆನೆ ಕಂಜನ್ ಆನೆಯನ್ನು ಅಟ್ಟಿಸಿಕೊಂಡು ಬಂದಿದೆ. ಇದರಿಂದ ಮತ್ತಷ್ಟು ಬೆದರಿದ ಕಂಜನ್ ಬ್ಯಾರಿಕೇಡ್ ತಳ್ಳಿಕೊಂಡು ಜನರ ಬಳಿ ಹೋಗಿದೆ. ಈ ವೇಳೆ ಧನಂಜಯ ಆನೆ ಮೇಲಿದ್ದ ಮಾವುತ ಧೈರ್ಯದಿಂದ, ಸಮಯ ಪ್ರಜ್ಞೆಯಿಂದ ಕೋಪಗೊಂಡಿದ್ದ ಧನಂಜಯನನ್ನು ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಯಾವಾಗ ಧನಂಜಯ ಅಟ್ಟಾಡಿಸುವುದನ್ನು ನಿಲ್ಲಿಸಿತೋ ಬದುಕಿದೆಯಾ ಬಡಜೀವ ಅಂತ ಕಂಜನ್ ಆನೆ ಸಹ ನಿರಾಳಗೊಂಡಿದೆ. Watch out. ತಕ್ಷಣ ಕಂಜನ್ ಆನೆಯ ಬಳಿ ತೆರಳಿದ ಮಾವುತ ಕಂಜನ್ ಆನೆಯನ್ನು ಅರಮನೆಯೊಳಗೆ ಕರೆತಂದಿದ್ದಾನೆ. ಈ ಮೂಲಕ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾವುತರ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ. ಬೆಟ್ಟದಂತೆ ಬಂದ ಸಮಸ್ಯೆ ಮಂಜಿನಂತೆ ಕರಗಿ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕಬಳ್ಳಾಪುರ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ 2023-24ನೇ ಸಾಲಿನ 81ನೇ ಸರ್ವ ಸದಸ್ಯರ ಸಭೆ ಸಂಸದ ಸುಧಾಕರ್ ನೇತೃತ್ವದಲ್ಲಿ ನಡೆಯಿತು.
ಚಿಕ್ಕಬಳ್ಳಾಪುರ ನಗರದ ಒಕ್ಕಲಿಗ ಕಲ್ಯಾಣ ಮಂಟಪದಲ್ಲಿ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ 2023-24ನೇ ಸಾಲಿನ 81ನೇ ಸರ್ವ ಸದಸ್ಯರ ಸಭೆ ಸಂಸದ ಸುಧಾಕರ್ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ವೇಳೆ ಮಾತನಾಡಿದ ಅವರು, ಕೃಷಿಯಲ್ಲಿ ತೊಡಗಿರುವ ರೈತರಿಗೆ ಆರ್ಥಿಕ ನೆರವು ನೀಡುವಲ್ಲಿ ಸಹಕಾರಿ ಬ್ಯಾಂಕ್ಗಳ ಪಾತ್ರ ಬಹಳ ದೊಡ್ಡದಿದ್ದು, ಸುಮಾರು 8,500ಕ್ಕೂ ಹೆಚ್ಚು ರೈತರು ಸದಸ್ಯರಾಗಿರುವ ಈ ಬ್ಯಾಂಕ್ ಅಕ್ಷರಶಃ ರೈತರ ಬ್ಯಾಂಕ್ ಆಗಿ ಅನೇಕ ದಶಕಗಳಿಂದ ಸೇವೆ ಸಲ್ಲಿಸುತ್ತಿದೆ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ರೈತರು ಬೆಳೆಯುವ ತರಕಾರಿ, ಹಣ್ಣು, ಹೈನುಗಾರಿಕೆಯಿಂದ ಉತ್ಪಾದನೆ ಮಾಡುವ ಹಾಲು ಇಡೀ ಬೆಂಗಳೂರು ಮಹಾನಗರಕ್ಕೆ ದಿನನಿತ್ಯದ ಆಹಾರ ಒದಗಿಸುತ್ತಿದ್ದು, ನಮ್ಮ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಯಲ್ಲಿ, ಆರ್ಥಿಕ ಪ್ರಗತಿಯಲ್ಲಿ ಈ ಭಾಗದ ರೈತರ ಪಾತ್ರ ಬಹಳ ದೊಡ್ಡದಿದೆ. ಅತ್ಯುತ್ತಮ ನಿರ್ವಹಣೆ ಮೂಲಕ ತಾಲೂಕು ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅನ್ನು ಲಾಭದಲ್ಲಿ ನಡೆಸುತ್ತಿರುವ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳಿಗೆ ನನ್ನ ಅಭಿನಂದನೆಗಳೆಂದು ತಿಳಿಸಿದರು. ಇವತ್ತು ಈ ಬ್ಯಾಂಕು ಕಳೆದ ವರ್ಷ ನಮ್ಮ ಆಡಳಿತ ಮಂಡಳಿಯ ಕಾರ್ಯವೈಖರಿ ನಾಗೇಶ್ ಅವರು ಹೇಳಿದ್ರು, ಈ ಎರಡೂ ಜಿಲ್ಲೆಯ ಯಾವುದೇ ಬ್ಯಾಂಕ್ನಲ್ಲಿ ಈ ರೀತಿಯ ಲಾಭ ನೋಡಿಲ್ಲ, ನಷ್ಟ ಆಗಿದೆ. ಆದರೆ ನಮ್ಮ ಬ್ಯಾಂಕ್ನಲ್ಲಿ ಈ ಒಂದು ವರ್ಷ 23-24ನೇ ಸಾಲಿನಲ್ಲಿ 80 ಲಕ್ಷಕ್ಕೂ ಹೆಚ್ಚು ಲಾಭವನ್ನು ಗಳಿಸಿದ್ದಾರೆ ಅಂತ ಮಾತನ್ನ ಹೇಳಿದ್ದಾರೆ. ಈ 35 ವರ್ಷಗಳಿಂದ ಏನ್ ನಡ್ಕೊಂಡು ಬಂದಿದೆ ಈ ಬ್ಯಾಂಕಿನ ಆಡಳಿತ ಕಾರ್ಯವೈಖರಿಯಲ್ಲಿ, ಇತಿಹಾಸದಲ್ಲಿ ಮೊದಲನೇ ಬಾರಿ ಈ ಲಾಭ ಏನ್ ಬಂದಿದೆ, ಆ ಲಾಭದಲ್ಲಿ ಸುಮಾರು 20 ಲಕ್ಷ ರೂಪಾಯಿಯನ್ನ ಪ್ರತಿ ಷೇರುದಾರರಿಗೆ 10% ಲಾಭದಲ್ಲಿ ನಿಮಗೆ ಹಂಚಿಕೆ ಮಾಡ್ತಾರೆ. ಚುನಾವಣಾ ಪ್ರಚಾರ ಮಾಡ್ಲಿಕ್ಕೆ ಬಂದಿಲ್ಲ ನಾನು, ಆದ್ರೆ ಒಳ್ಳೆ ಕೆಲಸ ಮಾಡೋರಿಗೆ ಬೆಲೆ ತಗಬೇಕಲ್ಲ ನಾವು. ರೈತರ ಅಭಿವೃದ್ಧಿ ಮಾನ್ಯ ನರೇಂದ್ರ ಮೋದಿಯವರು ಕಳೆದ 10 ವರ್ಷಗಳಲ್ಲಿ 3.45 ಲಕ್ಷ ಕೋಟಿ ರೂಪಾಯಿಗಳನ್ನ ರೈತರ ಅಕೌಂಟ್ಗಳಿಗೆ, ಈ ದೇಶದಲ್ಲಿ 11 ಕೋಟಿ ರೈತರಿಗೆ ನೇರವಾಗಿ ಡಿಬಿಟಿ ಮೂಲಕ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಹಣ ಹಾಕಿರ್ತಕ್ಕಂಥ ಒಬ್ಬೇ ಒಬ್ಬ ಪ್ರಧಾನಮಂತ್ರಿ ಈ ದೇಶದಲ್ಲಿ ಇದ್ರು ಅಂದ್ರೆ ಅದು ಮಾನ್ಯ ನರೇಂದ್ರ ಮೋದಿ ಅವರು ಅಂತ ನಾನು ಹೆಮ್ಮೆಯಿಂದ ಹೇಳಿದ್ದೇನೆ. ಹಾಗಾಗಿ ಬಂದೋಳೆ ರೈತರು ನೀವೆಲ್ಲ ಕೂಡ ಇದೊಂದು ಸಹಕಾರ ಕ್ಷೇತ್ರ, ಇವತ್ತೊಂದು ಪೂರ ಅಭಿವೃದ್ಧಿ ಬ್ಯಾಂಕ್ನಿಂದ ಚಿಕ್ಕಬಳ್ಳಾಪುರದಲ್ಲಿ ಸಾವಿರಾರು ಎಕರೆಯಲ್ಲಿ ನೀವು ದ್ರಾಕ್ಷಿ ಬೆಳೆದಿದ್ದೀರಿ ಅಂತಂದ್ರೆ ಇವತ್ತು ಈ ಸಹಕಾರ ಕ್ಷೇತ್ರಕ್ಕೆ ಇರ್ತಕ್ಕಂಥ ಶಕ್ತಿ ಅದು. ಇವತ್ತು ಕೈಗಾರಿಕೆಗಳಿಂದ ಆರ್ಥಿಕ ಸ್ಥಿತಿ ಬದಲಾಗಿದ್ರೆ ಈ ದೇಶದಲ್ಲಿ ಕೃಷಿ ಹಾಗೂ ಸಹಕಾರ ಕ್ಷೇತ್ರದಿಂದ ಕೂಡ ಆರ್ಥಿಕ ಸ್ಥಿತಿ ಉತ್ತಮ ಆಗಲಿಕ್ಕೆ ಸಾಧ್ಯ ಅಂತೇಳಿ ಅನೇಕ ಭಾಗಗಳಲ್ಲಿ ನಿರೂಪಣೆ ಆಗಿದೆ. ಅದಕ್ಕೆ ನಾವು ಇವತ್ತು ಸಹಕಾರ ಕ್ಷೇತ್ರಕ್ಕೂ ಕೂಡ ಹೆಚ್ಚಿನ ಒತ್ತನ್ನು ಕೊಡೋಣ. ಹೈನುಗಾರಿಕೆ ವಿಷಯ ಇರ್ಬೋದು, ಇವತ್ತು ಸಿಲ್ಕ್ ಅಂಡ್ ಮಿಲ್ಕ್, ಇವತ್ತು ಪಾರ್ಲಿಮೆಂಟ್ ಇಂದ ಎಲ್ಲ ಸದಸ್ಯರುಗಳನ್ನ ಕೆಲವು ಕಮಿಟಿಗಳಿಗೆ ಹಾಕ್ತಾರೆ, ಕೆಲವು ಬೋರ್ಡ್ಗಳಿಗೆ ಹಾಕ್ತಾರೆ. ನಾನು ಈ ಭಾಗದವರು ಆಗಿರೋದ್ರಿಂದ ಕೇಂದ್ರ ರೇಷ್ಮೆ ಮಂಡಳಿಗೆ ನನ್ನನ್ನು ಕೂಡ ಹಾಕಿದ್ದಾರೆ ಒಬ್ಬ ಸದಸ್ಯ. ಪಿಎಲ್ಡಿ ಬ್ಯಾಂಕ್ ನೂತನ ಅಧ್ಯಕ್ಷ ಪ್ರಸಾದ್, ಕೋಚಿಮುಲ್ ಮಾಜಿ ನಿರ್ದೇಶಕ ಕೆವಿ ನಾಗರಾಜ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಮರಳುಕುಂಟೆ ಕೃಷ್ಣಮೂರ್ತಿ, ಜಗದೀಶ್, ಕೇಶವರೆಡ್ಡಿ, ಮುನೇಗೌಡ ಇನ್ನಿತರರು ಉಪಸ್ಥಿತರಿದ್ದರು. ನಂದಕುಮಾರ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ರೋಢೀಕರಿಸಿದ ಅಭ್ಯಾಸಗಳ ವ್ಯವಸ್ಥೆಗಳು ಮತ್ತು ತರಬೇತಿಯ ಸಂಪ್ರದಾಯಗಳು ವಿವಿಧ ಕಾರಣಗಳಿಗಾಗಿ ಅವುಗಳನ್ನು ಅಧ್ಯಯನ ಮಾಡಬಹುದಾದರೂ ಸಮರ ಕಲೆಗಳು ಒಂದೇ ಉದ್ದೇಶವನ್ನ ಹಂಚಿಕೊಳ್ಳುತ್ತವೆ. ಇದರ ಜೊತೆಗೆ ಕರಾಟೆಯೂ ಸಹ ಒಂದು ಕ್ರೀಡೆಯಾಗಿ ಮಾರ್ಪಟ್ಟಿದೆ ಎಂದು
ನಂದಿನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದ ಬಿ ಚೇತನ್ ಗೌಡ ಹೇಳಿದರು. ವಿಜಯಪುರ ಪಟ್ಟಣದ ಕೋಲಾರ ರಸ್ತೆಯ ಶ್ರೀ ಅನ್ನಪೂರ್ಣೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದ 2024-25ನೇ ಸಾಲಿನ ಟೈಕೊಂಡೋ ವಾರಿಯರ್ಸ್ ಕರಾಟೆ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ನಂದಿನಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದ ಬಿ ಚೇತನ್ ಗೌಡ ಉದ್ಘಾಟಿಸಿ ಮಾತನಾಡಿದರು. ವ್ಯಕ್ತಿಗಳನ್ನು ದೈಹಿಕವಾಗಿ ಸೋಲಿಸಲು ಮತ್ತು ದೈಹಿಕ ಬೆದರಿಕೆಯಿಂದ ತನ್ನನ್ನು ಅಥವಾ ಇತರರನ್ನು ರಕ್ಷಿಸಿಕೊಳ್ಳಲು ಇದರ ಜೊತೆಗೆ ಕೆಲವು ಸಮರ ಕಲೆಗಳು ಹಿಂದೂ ಧರ್ಮ, ಬೌದ್ಧ ಧರ್ಮ, ದಾವೋಯಿಸಂ, ಕನ್ಫ್ಯೂಷಿಯನಿಸಂ ಅಥವಾ ಶಿಂಟೋ ಮುಂತಾದ ನಂಬಿಕೆಗಳಿಗೆ ಸಂಬಂಧಿಸಿವೆ. ಅನೇಕ ಕಲೆಗಳನ್ನು ಸ್ಪರ್ಧಾತ್ಮಕವಾಗಿ ಅಭ್ಯಾಸ ಮಾಡಲಾಗುತ್ತದೆ ಎಂದರು. ಅವರ ಜೀವನದಲ್ಲಿ ಒಂದು ಕಲಿಕೆಯಲ್ಲಿ ಪ್ರೀತಿ ವಿದ್ಯಾಭ್ಯಾಸ ಇದ್ರ ಜೊತೆಗೆ ಇದು ಇದರಿಂದ ಸಾಕಷ್ಟು ಜನ ಮಕ್ಕಳಿಗೆ ಬೇರೆ ಬೇರೆ ದೇಶಕ್ಕೆ ಹೋಗುವ ಅವಕಾಶ ಸಿಗುತ್ತೆ. ಅವರನ್ನು ಗುರುತಿಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲರೂ ವಿಜಯಪುರ ಪಟ್ಟಣದಲ್ಲಿ ಇಷ್ಟು ಶ್ರಮ ವಹಿಸಿ ಇಷ್ಟು ಮಾಡುವಂಥದ್ದು ಕೆಲಸ ಸರಿಸ ಅಂಥದ್ದನ್ನು ಸಾಕಷ್ಟು ಯುವಕರಲ್ಲಿ ಒಂದು ಶಿಸ್ತು ಮತ್ತೆ ಈ ಕೈಗೊಂಡವನ್ನ ಮಕ್ಕಳಲ್ಲಿ ಜೊತೆಗೆ ತುಂಬಾ ಒಳ್ಳೆಯದು. ಸೊ ಅದಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ಮುನೀಂದ್ರ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಮಕ್ಕಳು ಇನ್ನು ಕಾರ್ಯಕ್ರಮದಲ್ಲಿ ವಾರಿಯರ್ಸ್ ಕಪ್ ಮಾಲೀಕರಾದ ವಿ ಮುನೀಂದ್ರ ಮಾತನಾಡಿದರು. ಈ ಸಂದರ್ಭದಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಹಾಗೂ ಗುತ್ತಿಗೆದಾರ ರವೀಶ್ ಹಾಗೂ ಚಿಕ್ಕಬಳ್ಳಾಪುರದ ಒಬಿಸಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಎಸ್ಆರ್ಎಸ್ ದೇವರಾಜ್ ಮತ್ತು ಓಬದೇನಹಳ್ಳಿ ಮುನಿಯಪ್ಪ, ಪುರಸಭಾ ಮಾಜಿ ಅಧ್ಯಕ್ಷ ಚನ್ನಪ್ಪ ರಾಮಕೃಷ್ಣ ಹೆಗಡೆ, ಸಾಯಿ ಜೋಶಿ ಇಂಟರ್ನ್ಯಾಷನಲ್ ಶಾಲೆಯ ಕಾರ್ಯದರ್ಶಿ ಕುಶಾಂತ್ ರಾಜ್ ಗೌಡ ಮತ್ತು ಲಕ್ಷ್ಮಣ್ ಇನ್ನು ಅನೇಕರು ಹಾಜರಿದ್ದರು. ಸತೀಶ್, ಸಿಟಿವಿ ನ್ಯೂಸ್, ವಿಜಯಪುರ. ರೈತರಿಗೆ ನೀಡುವ ಹಾಲಿನ ದರದಲ್ಲಿ 5 ರೂಪಾಯಿ ಏರಿಕೆ ಮಾಡುವಂತೆ ಒತ್ತಾಯಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ರೈತರ ಪರವಾಗಿ ಮನವಿ ಮಾಡಲಾಗಿದೆ. ಸಿಎಂ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಶೀಘ್ರವಾಗಿ ಹಾಲಿನ ದರ ಏರಿಕೆ ಮಾಡಿ ಆದೇಶ ಮಾಡದಿದ್ದರೆ ಸಿಎಂ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಕೆಎಂಎಫ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್ ತಿಳಿಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಲಿಂಗನಹಳ್ಳಿ ಹಾಗೂ ಕೊನಗಟ್ಟ ಹಾಲಿನ ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಸಭೆಯಲ್ಲಿ ಮಾತನಾಡಿದ ಕೆಎಂಎಫ್ ನಿರ್ದೇಶಕ ಬಿಸಿ ಆನಂದ್ ಕುಮಾರ್, ಹಾಲಿನ ಡೈರಿಗಳ ವ್ಯವಹಾರಗಳನ್ನು ಪ್ರಶ್ನಿಸಲು ಸಿಗುವ ಅವಕಾಶ ಈ ಸಾಮಾನ್ಯ ಸಭೆಯಾಗಿದೆ. ಹಾಲಿನ ಡೈರಿಗಳಲ್ಲಿ ಮೋಸ ಮಾಡಿರುವವರು ಯಾರೂ ಉದ್ಧಾರ ಆಗಿಲ್ಲ. ಹಾಲಿನ ಡೈರಿ ಒಂದು ಗ್ರಾಮದಲ್ಲಿ ದೇವಸ್ಥಾನವಿದ್ದಂತೆ ಎಂದ್ರ. ಹಾಲಿನ ಡೈರಿಯಲ್ಲಿ ಯಾವುದೇ ರಾಜಕೀಯ ಬೇಡ. ಪಕ್ಷಾತೀತವಾಗಿ ಡೈರಿಯ ಅಭಿವೃದ್ಧಿಗೆ ಶ್ರಮಿಸಬೇಕಿದೆ. ತಾಲೂಕಿನ ಹಾಲು ಉತ್ಪಾದಕ ರೈತರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿ ವರ್ಷ 25 ಲಕ್ಷ ರೂಪಾಯಿ ಮೀಸಲಿಟ್ಟಿದ್ದು, ಅನಾರೋಗ್ಯಕ್ಕೆ ತುತ್ತಾದ ರೈತರು ಈ ಅವಕಾಶ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ತಿಳಿಸಿದ್ರು. ಹಾಲು ಉತ್ಪಾದಕ ರೈತರಿಗೆ ಉತ್ತಮ ಸೇವೆ ಸಲ್ಲಿಸಲು ಸಹಕಾರ ಸಂಘ ಸದಾ ಸಿದ್ಧವಿರುತ್ತದೆ. ರೈತರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು, ರೈತರು ಯೋಜನೆಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕಿದೆ. ಸ್ಥಳೀಯವಾಗಿ ಹಾಲು ಉತ್ಪಾದಕರ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸಲು ಈ ಸರ್ವೆ ಸದಸ್ಯರ ಸಭೆ ಅನುಕೂಲಕರವಾಗಲಿದೆ. ಹಾಲು ಉತ್ಪಾದನೆಯಲ್ಲಿ ಉತ್ತಮ ಸಾಧನೆಗೆ ನಿಮ್ಮೆಲ್ಲರ ಸಹಕಾರಭಾಗಿತ್ವದ ಅವಶ್ಯಕತೆ ಇದೆ ಎಂದರ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ವಿಜಯಪುರ ಗಾಂಧಿ ಚೌಕದಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶ ಮೂರ್ತಿಗೆ ವಿಶೇಷ ಅಲಂಕಾರ ಮಾಡಿ ಗಂಧ ಪುಷ್ಪ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ವಿಜಯಪುರ ಹೃದಯ ಭಾಗವಾದ ಗಾಂಧಿ ಚೌಕದ ಶ್ರೀ ವಿನಾಯಕ ಭಕ್ತ ಮಂಡಳಿಯಿಂದ ವಿಜೃಂಭಣೆಯಿಂದ ಗಣೇಶನಿಗೆ ಅಲಂಕಾರ ಮಾಡಿ ಸಾರ್ವಜನಿಕರಿಗೆ ನೋಡಲು ಅವಕಾಶ ಮಾಡಿಕೊಡಲಾಗಿತ್ತು. ಇದೇ ಸಂದರ್ಭದಲ್ಲಿ ವಿನಾಯಕ ಭಕ್ತ ಮಂಡಳಿಯ ವಿಶ್ವನಾಥ್ ಮಾತನಾಡಿ, 89ನೇ ವರ್ಷಗಳಿಂದ ಗಣೇಶನ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದೆ. 1936ರಲ್ಲಿ ಪ್ರತಿಷ್ಠಾಪನೆ ಪ್ರಾರಂಭಿಸಿ ಈವರೆಗೆ ವಿಜೃಂಭಣೆಯಿಂದ ಗಣೇಶೋತ್ಸವ ನಡೆಸಲಾಗುತ್ತಿದೆ ಎಂದರು.
ಮುಂದಿನ ವರ್ಷ 90ನೇ ವರ್ಷದ ಪೂರೈಕೆಗೆ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದ್ದು, ಇಂದು ಗಂಧಪುಷ್ಪ ಕಾರ್ಯಕ್ರಮ, ನಾಳೆ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದರು. ಗಾಂಧಿ ಚೌಕದ ಇತಿಹಾಸ ಪ್ರಸಿದ್ಧ ಶ್ರೀ ವಿನಾಯಕ ಸ್ವಾಮಿಯವರು ಈ ಬಾರಿ 17 ವರ್ಷಗಳ ಕಾಲ ಪ್ರತಿಷ್ಠಾಪಿಸಿ ಈ ದಿನ ಗಂಧಾವು ನಡೀತಾ ಇದೆ. ನಾಳೆ ವಿಶೇಷವಾಗಿ ಸಂಕಷ್ಟಹರ ಗಣಪತಿ ಪೂಜೆ ಏರ್ಪಡಿಸಿದೆ. ಮಾರನೇ ದಿವಸ ಉತ್ಸವ ಇದೆ. ಅದರ ಮಾರನೇ ದಿವಸ ಶ್ರೀ ನಾಗರಕೆರೆಯಲ್ಲಿ ವಿಸರ್ಜನೆ ಕಾರ್ಯಕ್ರಮ ಏರ್ಪಡಿಸುತ್ತೆ. ಮುಂದಿನ ವರ್ಷ 90ನೇ ವರ್ಷ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಆ ವಿನಾಯಕ ಸ್ವಾಮಿಯವರು ಕೇಳ್ಕೊಂತೀನಿ. ಇನ್ನು ವಿಜಯಪುರ ನವಗ್ರಹ ದೇವಸ್ಥಾನದ ಬಳಿ ಸ್ವಸ್ತಿಕ್ ಗೆಳೆಯರ ಬಳಗದಿಂದ ವಿನಾಯಕನಿಗೆ ಗಂಧಪುಷ್ಪ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸ್ವಸ್ತಿಕ್ ಗೆಳೆಯರ ಬಳಗದ ಅಧ್ಯಕ್ಷ ಶಿವಶಂಕರ್ ಮಾತನಾಡಿ, 17 ವರ್ಷಗಳಿಂದ ನಾವು ವಿನಾಯಕ ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯ ಗಂಧಪುಷ್ಪವನ್ನು ಮಾಡಲಾಗುತ್ತಿದೆ. ವಿಜಯಪುರದಲ್ಲಿ ಬೃಹತ್ ಗಣಪತಿಯನ್ನು ಹೈದರಾಬಾದ್ನಿಂದ ತರಿಸಿ ಪ್ರತಿಷ್ಠಾಪಿಸಿದ್ದೆವು. ಇಂದು ಗಂಧಪುಷ್ಪ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಭಕ್ತಾದಿಗಳಿಗೆ ಸಿಹಿ ಹಂಚಲಾಗುತ್ತಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ವಿನಾಯಕ ಭಕ್ತ ಪದಾಧಿಕಾರಿಗಳು ಮತ್ತು ಸ್ವಸ್ತಿಕ್ ಗೆಳೆಯರ ಬಳಗದ ಪದಾಧಿಕಾರಿಗಳು ಹಾಜರಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಪ್ರಸಾದವನ್ನು ಸ್ವೀಕರಿಸಿದರು. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ. ಶ್ರೀನಿವಾಸನಗರ 1ನೇ ಅಡ್ಡ ರಸ್ತೆ ನಾಮಗೊಂಡ್ಲು ಗ್ರಾಮದಲ್ಲಿ ಶ್ರೀ ವಿದ್ಯಾರ್ಥಿ ವಿನಾಯಕ ಗೆಳೆಯರ ಬಳಗದಿಂದ ಶ್ರೀ ಗಣೇಶ ಮೂರ್ತಿಯನ್ನ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಭಾಗಿಯಾಗಿ ಗಣಪತಿಯನ್ನ ವಿಸರ್ಜನೆ ಮಾಡಿದ್ರು. ನಾಮಗಂಡ್ಲು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಾದಸ್ವರ, ತಮಟೆ, ಕೇರಳ ಪ್ರಸಿದ್ಧ ಚಂಡೆ ವಾದ್ಯ, ದುರ್ಗಾದೇವಿ ಅವತಾರ, 30 ಅಡಿ ಎತ್ತರದ ಶಿವನ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಸಿಡಿಮದ್ದು ಸಿಡಿಸಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಯುವ ಮುಖಂಡ ಮೋಹನ್ ಮಾತನಾಡಿ, ವಿದ್ಯಾರ್ಥಿ ವಿನಾಯಕ ಗೆಳೆಯರ ಬಳಗದಿಂದ ಪ್ರತಿ ವರ್ಷ ಶ್ರದ್ಧಾ ಭಕ್ತಿಯಿಂದ ಸುಮಾರು 18 ವರ್ಷಗಳಿಂದ ಶ್ರೀ ಗಣೇಶನನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಕೈಂಕರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ. ಈ ಬಾರಿಯೂ ಅದ್ದೂರಿಯಾಗಿ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಪಲ್ಲಕ್ಕಿ ತಾಲೂಕಿನ ಜನತೆಗೆ ನಯನ ಮನೋಹರವಾಗಿತ್ತು ಎಂದರು. ಜನತೆಗೆ ನಮ್ಮ ನಮಸ್ಕಾರಗಳು. ನಮ್ಮ ಸಂಘದ ವತಿಯಿಂದ ಈ ಸಲ 14ನೇ ವರ್ಷದ ಶ್ರೀ ವಿದ್ಯಾರ್ಥಿ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಗಣೇಶನ ಪ್ರತಿಷ್ಠಾಪನೆ ಮಾಡಿದ್ವಿ. 20/9/2024 ಶುಕ್ರವಾರ ವಿಸರ್ಜನೆ ಕಾರ್ಯಕ್ರಮದ ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಹೂವಿನ ಪಲ್ಲಕ್ಕಿಯೊಂದಿಗೆ ವಿಸರ್ಜನೆ ಕಾರ್ಯಕ್ರಮಕ್ಕೆ ಹೂವಿನ ಪಲ್ಲಕ್ಕಿ, ನಾದಸ್ವರ, ತಮಟೆ ವಾದ್ಯ, ಮಹಿಳಾ ಡೊಳ್ಳು ಕುಣಿತ, ಕೇರಳ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಾವಿರಾರು ಸಂಖ್ಯೆಯ ಜನರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಗಣೇಶ ಪಲ್ಲಕ್ಕಿ ಹಾಗೂ ವಿಸರ್ಜನೆ ಮೆರವಣಿಗೆಯಲ್ಲಿ ಯುವಕರು ಮತ್ತು ಮಹಿಳೆಯರು ಟಪಾಂಗುಚ್ಚಿ ಡ್ಯಾನ್ಸ್ ಮಾಡಿದರು. ಮಂಚೇನಹಳ್ಳಿ ಪೊಲೀಸರ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಗ್ರಾಮದ ಕೆರೆಯಲ್ಲಿ ಗಣೇಶನನ್ನು ವಿಸರ್ಜನೆ ಮಾಡಲಾಯಿತು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ವಿದ್ಯಾರ್ಥಿ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ಗುರಿ ಇದ್ದರೆ ಮಾತ್ರ ಸಾಧ್ಯವಾಗುತ್ತದೆ ಎಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಗೋಪಾಲಯ್ಯ ಹೇಳಿದರು. ವಿಜಯಪುರದ ಶಿಡ್ಲಘಟ್ಟ ಕ್ರಾಸ್ ಬಳಿ ಇನ್ಸ್ಪೈರ್ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಪ್ರಥಮ ದರ್ಜೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಶುಭಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರಾಂಶುಪಾಲ ಗೋಪಾಲಯ್ಯ ಅವರು, ವಿದ್ಯಾರ್ಥಿಗಳು ತಮ್ಮ ಉತ್ತಮ ಜೀವನ ಕಟ್ಟಿಕೊಳ್ಳಲು ನಿಮಗೆ ಸುವರ್ಣಾವಕಾಶ. ಈ ಸುವರ್ಣಾವಕಾಶವನ್ನು ಬಳಸಿಕೊಂಡು ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳುವ ಸಮಯ ನಿಮ್ಮದು. ಗುರಿ ಇದ್ದರೆ ಸಾಲದು, ನಿಮ್ಮ ಹಿಂದೆ ಒಬ್ಬ ಗುರು ಇದ್ದರೆ ಸಾಧನೆ ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಚೆನ್ನಾಗಿ ಇಲ್ಲಿ ವಿದ್ಯಾಭ್ಯಾಸ ಪಡೆದು ಮುಂದಿನ ಅವರ ವಿದ್ಯಾಭ್ಯಾಸಕ್ಕಾಗಿ ಇಲ್ಲಿಂದ ಹೋಗ್ತಾ ಇರತಕ್ಕಂಥ ಎಲ್ಲ ಮಕ್ಕಳಿಗೂ ಕಂಗ್ರ್ಯಾಚುಲೇಷನ್ಸು. ಎಲ್ರಿಗೂ ಇದೇ ಪ್ರಾಬ್ಲಮ್ಮು. ಇಲ್ಲಿ ಯಾರು ಭಾಷಣಕರ್ತರು ಏನು ಹೆಚ್ಚಿಗೆ ಮಾತಾಡಲಿಕ್ಕೆ ಇರ್ತಕ್ಕಂಥ ಸ್ಕಿಲ್ ನಾಲೆಜ್ ಇರ್ತಕ್ಕಂಥವ್ರು ಕಮ್ಮಿ.
ಆದರೂ ನಮ್ಮ ಮನದಾಳದ 2 ಮಾತುಗಳನ್ನ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮಕ್ಕಳೇ, ಇದು ಗೋಲ್ಡನ್ ಟೈಮ್, ಎಂಜಾಯ್ಮೆಂಟು ಇರಬೇಕು, ಮತ್ತು ಅದ್ರ ಜೊತೆಯಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಡೋದು ಸಹ ಅಷ್ಟೇ ಮುಖ್ಯವಾಗಿರ್ತದೆ. ಅದರ ಜೊತೆಯಲ್ಲಿ ಈಗ ಎಲೆಕ್ಟ್ರಾನಿಕ್ ಮೀಡಿಯಾ, ಸೋಷಿಯಲ್ ಮೀಡಿಯಾಸು ಅದು ಇದು ಭಾಳ ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಕ್ಕಂಥ ಏಜು. ಈಗ ಸಣ್ಣ ಮಕ್ಕಳಿಂದ ವಯೋವೃದ್ಧದವರೆಗೂ ಆ ಡಿಸ್ಟರ್ಬೆನ್ಸ್ ಆಗ್ತಾ ಇರ್ತಕ್ಕಂಥ ಕಾಲ. ತಾವುಗಳು ಅದ್ರ ಮೇಲೇ ತಮ್ಮ ಸಮಯವನ್ನೆಲ್ಲ ವ್ಯರ್ಥ ಮಾಡದೆ ದಯವಿಟ್ಟು ಕಠಿಣವಾದ ಶ್ರಮಪಟ್ಟು ನಿಮ್ಮ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಹೆಚ್ಚಿಗೆ ಗಮನ ಕೊಡಿ. ಪ್ರಥಮ ದರ್ಜೆ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ, ನಮ್ಮ ಕಾಲೇಜಿನಲ್ಲಿ ಉತ್ತಮ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಉನ್ನತ ಸ್ಥಾನ ಅಲಂಕರಿಸಿದ್ದಾರೆ. ಅದೇ ನಮಗೆ ಗೌರವ. ವಿದ್ಯಾರ್ಥಿಗಳು ಓದುವ ಕಡೆ ಹೆಚ್ಚು ಗಮನ ಕೊಟ್ಟು ಓದಿದರೆ ಉತ್ತಮ ಅಂಕ ಗಳಿಸಲು ಸಾಧ್ಯವಾಗುತ್ತದೆ. ಇಂದಿನ ಯುವ ಸಮೂಹ ಬೇರೆ ಕಡೆಗೆ ಹೋಗುತ್ತಿರುವುದು ಕಂಡರೆ ಬೇಸರವಾಗುತ್ತದೆ. ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಇಂತಹ ಡ್ರಗ್ಸ್ ದಾಸರಾಗಿ ತೊಡಗಿಕೊಂಡು ಯುವ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇಂತಹ ಘಟನೆಗಳು ನಡೆಯದಂತೆ ಉಪನ್ಯಾಸಕರು, ಶಾಲಾ ಆಡಳಿತ ಮಂಡಳಿ ಎಚ್ಚರಿಕೆಯಿಂದ ಇರಬೇಕು ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಪುರಸಭೆ ಆರೋಗ್ಯ ನಿರೀಕ್ಷಕಿ ಲಾವಣ್ಯ ಹಾಗೂ ಪೃಥ್ವಿ ಹಾಗೂ ಕಾಲೇಜಿನ ಪ್ರಾಂಶುಪಾಲ ಶಿಲ್ಪಾ, ಶಾಲಾ ವಿದ್ಯಾರ್ಥಿಗಳು, ಉಪನ್ಯಾಸಕರು ಹಾಜರಿದ್ದರು. ಸತೀಶ್, ಸಿಟಿವಿ ನ್ಯೂಸ್, ವಿಜಯಪುರ. ಜಿಲ್ಲೆಯ ಪ್ರತಿಷ್ಠಿತ ಗಣೇಶೋತ್ಸವಗಳಲ್ಲಿ ಪ್ರಮುಖವಾದ ಗೌರಿಬಿದನೂರು ನಗರದ ಬೈಪಾಸ್ ಗಣೇಶೋತ್ಸವ ಆಚರಣಾ ಸಮಿತಿ ಪ್ರತಿಷ್ಠಾಪಿಸಿರುವ ಗಣಪನ ಮೂರ್ತಿಯ ವಿಸರ್ಜನೆ ಭಾನುವಾರ ನಡೆಯಲಿದ್ದು ಪೊಲೀಸ್ ಇಲಾಖೆ ಹೈ ಅಲರ್ಟ್ ಆಗಿದೆ. ಗೌರಿಬಿದನೂರು ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ನಾಗಮಂಗಲ ಹಾಗೂ ದಾವಣಗೆರೆಯಲ್ಲಿ ಅಹಿತಕರ ಘಟನೆಗಳು ನಡೆದ ಹಿನ್ನೆಲೆಯಲ್ಲಿ ಸ್ಥಳೀಯ ಪೊಲೀಸ್ ಇಲಾಖೆ ಗಣೇಶ ಮೂರ್ತಿ ವಿಸರ್ಜನೆ ಸಂದರ್ಭದಲ್ಲಿ ಹಿಂದೆಂದೂ ಕಂಡರಿಯದಷ್ಟು ಕಟ್ಟುನಿಟ್ಟಿನ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಲಾಗುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೇತೃತ್ವದಲ್ಲಿ 4 ಮಂದಿ ಡಿವೈಎಸ್ಪಿ, 12 ಮಂದಿ ವೃತ್ತ ನಿರೀಕ್ಷಕರು, 20 ಮಂದಿ ಪಿಎಸ್ಐ, 500 ಮಂದಿ ಪೊಲೀಸರು, ಸಶಸ್ತ್ರ ಸಿಬ್ಬಂದಿ, 10 ವೀಕ್ಷಣಾ ಗೋಪುರ, ಟಿಯರ್ ಗ್ಯಾಸ್, ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗುತ್ತಿದೆ. ಗಣೇಶೋತ್ಸವ ಮೆರವಣಿಗೆಯಲ್ಲಿ ಮಹಿಳೆಯರ ರಕ್ಷಣೆಗೆ ಒಬ್ಬರು ಮಹಿಳಾ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 30 ಮಹಿಳಾ ಸಿಬ್ಬಂದಿ ತಂಡ ನಿಯೋಜಿಸಲಾಗುತ್ತಿದೆ. 20 ಮಂದಿ ಚೀತಾ ಸಿಬ್ಬಂದಿ ನಿಯೋಜಿಸಲಾಗಿದೆ. ಇನ್ನು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ನಗರದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಸಾಮಾಜಿಕ ಮಾಧ್ಯಮಗಳ ಮೇಲೂ ಕಣ್ಗಾವಲು ಇರಿಸಲಾಗಿದೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಅಗ್ನಿಶಾಮಕ ಹಾಗೂ ಆಂಬ್ಯುಲೆನ್ಸ್ ವಾಹನಗಳನ್ನು ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸಂಚಾರ ಬದಲಿ ವ್ಯವಸ್ಥೆಗೆ ಪ್ರತ್ಯೇಕ ತಂಡ ನಿಯೋಜನೆ ಮಾಡಲಾಗಿದೆ. ಆಯಾ ಕಠಿಣ ಜಾಗಗಳಲ್ಲಿ ಕೆಎಸ್ಆರ್ಪಿ ಹಾಗೂ ಡಿಎಆರ್ ತುಕಡಿ ನಿಯೋಜಿಸಲಾಗಿದೆ. ಶನಿವಾರ ಸಂಜೆ ನಗರದ ಮುಖ್ಯ ರಸ್ತೆಯಲ್ಲಿ 500 ಪೊಲೀಸರಿಂದ ಪಥಸಂಚಲನ ನಡೆಸಲಾಯಿತು. ಸಾರ್ವಜನಿಕ ಚಲನವಲನಗಳ ಮೇಲೆ ನಿಗಾ ವಹಿಸುವ ಸಲುವಾಗಿ ನಗರದ ಆಯಾ ಕಠಿಣ ಸ್ಥಳಗಳಲ್ಲಿ ಶನಿವಾರ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ 25 ಗಂಟೆಗಳ ಕಾಲ ನಗರಸಭೆ ಹಾಗೂ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ರೌಡಿಗಳು ಹಾಗೂ ಪುಂಡರ ಮೇಲೆ ನಿಗಾ ವಹಿಸಲಾಗಿದೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಪತ್ರಿಕೆಗಳಲ್ಲಿ ಪ್ರಕಟವಾಗುವ ವರದಿಗಳಲ್ಲಿ ನೈತಿಕತೆ ಕುಸಿಯುತ್ತಿದೆ. ಪತ್ರಕರ್ತರಲ್ಲಿ ಸತ್ಯ, ಪ್ರಾಮಾಣಿಕತೆ ಕಡಿಮೆಯಾಗಿದ್ದು ಪತ್ರಿಕಾರಂಗ 4ನೇ ಅಂಗವಾಗಿ ವೈಯಕ್ತಿಕವಾಗಿ ಆಲೋಚಿಸದೆ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದಾಗ ಸಮಾಜಕ್ಕೆ ಅನುಕೂಲವಾಗಲಿದೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅಭಿಪ್ರಾಯಪಟ್ಟರು. ಗುಡಿಬಂಡೆ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಗುಡಿಬಂಡೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು, ಜನಪ್ರತಿನಿಧಿಗಳಿಗಿಂತ ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಿದರೆ ಉತ್ತಮ. ಇದರಿಂದ ಸರ್ಕಾರಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಅರಿವು ಮೂಡಿಸಿ ಜನಪರ ಕೆಲಸಗಳಿಗೆ ಸಹಕಾರಿಗಳಾಗುತ್ತೀರಿ ಎಂದು ಪತ್ರಕರ್ತರಿಗೆ ಶಾಸಕರು ಕಿವಿಮಾತು ಹೇಳಿದರು. ನಾನು ಶಾಸಕನಾಗಿ 11 ವರ್ಷವಾಗಿದ್ದು ಪತ್ರಕರ್ತರ
ಭವನಕ್ಕೆ ನಿವೇಶನಕ್ಕಾಗಿ ಒತ್ತಾಯ ಇದೆ. 1 ವಾರದೊಳಗೆ ನಿವೇಶನ ಹಂಚಿಕೆ ಮಾಡಲಾಗುವುದು. ಮುಂದಿನ ಪತ್ರಿಕಾ ದಿನಾಚರಣೆಯೊಳಗೆ ಅನುದಾನ ಒದಗಿಸಿ ಭವನ ನಿರ್ಮಾಣಕ್ಕೆ ಕೈಜೋಡಿಸುವುದಾಗಿ ಶಾಸಕರು ಭರವಸೆ ನೀಡಿದರು. ಎಷ್ಟೋ ಜನರಿಗೆ ನೋವಾಗುವ ಸಂಗತಿಗಳು ಇರುತ್ತೆ. ನಮ್ಮಲ್ಲಿ ಅನೇಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿದೆ. ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ಈಗ ಪ್ರಸ್ತುತ ಸಮಯದಲ್ಲಿ ಅನೇಕ ಪೋಸ್ಟ್ಗಳು ಐ ಥಿಂಕ್ ತಿಂಗಳಿಗೆ ಬಾಗೇಪಲ್ಲಿಗೆ 5 ಗುಡಿಬಂಡೆಗೆ 5 ಪೋಸ್ಟ್ಗಳು ಕೆಲಸಕ್ಕೆ ಬರ್ತಾ ಇದೆ. ಅಂಥವ್ರ ಬಗ್ಗೆ ಬೆಳಕು ಚೆಲ್ಲಿದಾಗ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಪಾಪ ಏನಿವತ್ತು ಅವರು ಕೆಲವು ಎಷ್ಟೋ ಜನರಿಗೆ ಅವ್ರಿಗೆ ಜ್ಞಾನ ಇಲ್ಲ. ಆ ಜ್ಞಾನ ತುಂಬಿಸುವಂತ ತಾವು ಪತ್ರ ತುಂಬಿದಾಗ ಅನೇಕರಿಗೆ ಪ್ರಯೋಜನ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನಾವು ಸಾರ್ವಜನಿಕರು ಎಲ್ಲ ಸೇರಿ ಈ ರಾಜ್ಯದಲ್ಲೇ ಒಂದು ಒಳ್ಳೆ ಜಿಲ್ಲೆ, ಒಳ್ಳೆ ತಾಲೂಕು ಅನ್ನೋ ಮಟ್ಟದಲ್ಲಿ ನಾವು ಕೆಲಸ ಮಾಡೋಣ ಅಂತ ಒಂದು ಮಾತನ್ನು ಹೇಳುತ್ತಾ, ನಮ್ಮ ಬಾಲಾಜಿ ಅವರು ನಾನು ಬಂದ ತಕ್ಷಣ ಹೇಳಿದ್ರು, ಸರ್ ನನಗೆ ಪತ್ರಕರ್ತರಿಗೆ ಒಂದು ಜಾಗ ಕೊಡಿಸ್ಬೇಕು ಅಂತ. ಇಲ್ಲೇ ನನ್ನ ಪಕ್ಕದಲ್ಲೇ ತಹಸೀಲ್ದಾರ್ ಇದ್ದಾರೆ. ಲಾಸ್ಟ್ ಟೈಮ್ ಸೂಚನೆ ನೀಡಿದ್ದೆ, ಯಾಕೋ ಇನ್ನೂ ಆಗಿಲ್ಲ. ಖಂಡಿತವಾಗೂ ಏನು ತಾವಿದ್ದೀರಾ, ಏನು ನಿಮ್ಮ ಅಧ್ಯಕ್ಷರ ಒಳಗಡೆ ಜಾಗ ಕೊಟ್ಟು ಅದಕ್ಕೆ ನನ್ನ ಕಡೆಯಿಂದ ಆರ್ಥಿಕವಾಗಿ ಸಹಾಯ ಮಾಡ್ತೀನಿ ಅನ್ನೋ ಮಾತನ್ನು ತಮ್ಮೆಲ್ಲರಿಗೂ ತಿಳಿಸಿ. ಕೇಂದ್ರ ಸಚಿವರ ಮಾಧ್ಯಮ ಸಲಹೆಗಾರ ಪಿಕೆ ಚನ್ನಕೃಷ್ಣ ಮಾತನಾಡಿ, ಗ್ರಾಮೀಣ ಪತ್ರಕರ್ತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿದ್ದು ಶಾಶ್ವತ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು. ಇದರಿಂದ ಕೃಷಿ ಭೂಮಿ ಅಭಿವೃದ್ಧಿಯಾಗಲಿದೆ ಎಂದರು. ದಶಕಗಳಿಂದ ಈ ಪ್ರದೇಶ ಬರ ಎದುರಿಸುತ್ತಿದ್ದು ರೈತರ ಜೀವನೋಪಾಯಕ್ಕೆ ಆರ್ಥಿಕ ಸಂಕಷ್ಟದಿಂದ ಕೃಷಿ ಮಾಡುತ್ತಿರುವುದರಿಂದ ಕೃಷಿ ಭೂಮಿ ಉಳ್ಳವರ ರೆಸಾರ್ಟ್ಗಳಾಗಿ ಮಾರ್ಪಾಟಾಗಿದೆ. ಕಲ್ಲು ಗಣಿಗಾರಿಕೆಯಿಂದ ಬೆಟ್ಟಗುಡ್ಡಗಳು ಕರಗುತ್ತಿವೆ. ಇದರಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಇದನ್ನು ತಡೆಯಲು ಗ್ರಾಮೀಣ ಪತ್ರಕರ್ತರು ಹೆಚ್ಚಿನ ಸಾಮಾಜಿಕ ಜವಾಬ್ದಾರಿ ವಹಿಸಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ದಶಕಗಳಿಂದ ಪತ್ರಿಕಾ ವಿತರಣೆ ಮಾಡುತ್ತಿದ್ದ ಅಫ್ರೀದ್, ನವೀನ್, ಮದನ್, ನರೇಶ್ ಅವರನ್ನು ಸನ್ಮಾನಿಸಲಾಯಿತು. ತಹಸೀಲ್ದಾರ್ ಸಿಗ್ಬತುಲ್ಲಾ, ಕೃಷಿ ಅಧಿಕಾರಿ ಕೇಶವರೆಡ್ಡಿ, ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ರಾಮೋಸ್ ಹ್ಯಾಪಿ ಹೋಮ್ ಇಂಟೀರಿಯರ್ಸ್ ಫ್ಯಾಕ್ಟರಿಯಿಂದ ನೇರ ಮಾರಾಟ. ಗೌರಿ ಗಣೇಶ ಮತ್ತು ವಿಜಯದಶಮಿ ಹಬ್ಬದ ಪ್ರಯುಕ್ತ 2 ಬೆಡ್ರೂಮ್ ಮನೆಯ ಇಂಟೀರಿಯರ್ಸ್ ಕೇವಲ 2,99,999ಕ್ಕೆ ಮಾತ್ರ. ಇಂಟೀರಿಯರ್ಸ್ ಮಾಡಿಸಿಕೊಂಡಲ್ಲಿ 50,000 ಬೆಲೆ ಬಾಳುವ ಫರ್ನಿಚರ್ ಉಚಿತವಾಗಿ ನೀಡಲಾಗುವುದು. ಎಲ್ಲಾ ಗ್ರಾಹಕರು ಈ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಬಹುದು. 3 ವರ್ಷಗಳ ಫ್ರೀ ಸರ್ವಿಸ್ನೊಂದಿಗೆ 100% ಕ್ವಾಲಿಟಿ. ಹಿಂದೆ ಸಂಪರ್ಕಿಸಿ ರಾಮೋಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗಾ ಬಿಲ್ಡಿಂಗ್, ವಿಶಾಲ್ ಮಾರ್ಟ್ ಮುಂಭಾಗ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303.
ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅವಕಾಶ ಕೊಟ್ಟರೆ ಮುಂದಿನ ತಾಲೂಕು ಅಥವಾ ಜಿಲ್ಲಾ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಪುರಸಭೆ ಸದಸ್ಯ ಗಡ್ಡಂ ರಮೇಶ್ ಹೇಳಿದರು. ಬಾಗೇಪಲ್ಲಿ ಗಡ್ಡಂ ರಮೇಶ್ ಅಭಿಮಾನಿಗಳ ಬಳಗದಿಂದ ಏರ್ಪಡಿಸಿದ್ದ ಅವರ 42ನೇ ಹುಟ್ಟುಹಬ್ಬದ ಪ್ರಯುಕ್ತ ಗೂಳೂರು ವೃತ್ತದಲ್ಲಿ ಅನ್ನದಾನ ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಶುಕ್ರವಾರ ರೋಗಿಗಳಿಗೆ ಬ್ರೆಡ್ ಹಾಗೂ ಹಣ್ಣು ವಿತರಣೆ ಮಾಡಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾನು ಈಗಾಗಲೇ ಪುರಸಭಾ ಸದಸ್ಯನಾಗಿ 10ನೇ ವಾರ್ಡಿನ ನಾಗರಿಕ ಮೂಲ ಸೌಕರ್ಯಗಳು ಹಾಗೂ ಸಮಸ್ಯೆಗಳನ್ನು ಬಗೆಹರಿಸಿ ಪಟ್ಟಣದ 23 ವಾರ್ಡ್ಗಳ ಪೈಕಿ ನನ್ನ 10ನೇ ವಾರ್ಡಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಂಪೂರ್ಣ ಸಹಕಾರದೊಂದಿಗೆ ಅಭಿವೃದ್ಧಿಗೆ ಒತ್ತು ಕೊಟ್ಟಿದ್ದೇನೆ. ಇದಕ್ಕೆಲ್ಲ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಅಭಯ ಹಸ್ತ ಸಹಕಾರ ಇದೆ ಎಂದರು. ಆ ನಿಟ್ಟಿನಲ್ಲಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗಳಿಗೆ ನನಗೆ ಅವಕಾಶ ಕೊಟ್ಟರೆ ನಾನು ಸ್ಪರ್ಧಿಸಿ ಜನರ ಸೇವೆಯನ್ನು ಮಾಡಲು ಮತ್ತಷ್ಟು ಉತ್ಸುಕನಾಗಿದ್ದೇನೆ ಎಂದು ತಿಳಿಸಿದರು. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣ ಹೃದಯಾಘಾತದಿಂದ ನಿಧನ ಹೊಂದಿದ್ದು, ಅವರಿಗೆ ದೊಡ್ಡಬಳ್ಳಾಪುರ ತಾಲೂಕು ಗುತ್ತಿಗೆದಾರರ ಸಂಘದ ವತಿಯಿಂದ ಶ್ರದ್ಧಾಂಜಲಿ ನಮನ ಸಲ್ಲಿಸಲಾಯಿತು. ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಿ ಲಕ್ಷ್ಮೀಪತಿ ಮಾತನಾಡಿ, 50ಕ್ಕೂ ಹೆಚ್ಚು ವರ್ಷಗಳ ಕಾಲ ಸುದೀರ್ಘ ಗುತ್ತಿಗೆದಾರರಾಗಿ ಸೇವೆ ಸಲ್ಲಿಸಿದ ಹಿರಿಮೆ ಕೆಂಪಣ್ಣ ಅವರದ್ದಾಗಿದೆ. ನೇರವಾಗಿ ಮಾತನಾಡುವ ಗುಣ ಹೊಂದಿದ್ದ ಕೆಂಪಣ್ಣ ತನ್ನದೇ ಆದ ವರ್ಚಸ್ಸಿನ ಮೂಲಕ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದರು. ಜೊತೆಗೆ ಕಳೆದ ಬಾರಿಯ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಒತ್ತಡ ಬಂದರೂ ಪ್ರಭಾವಿ ನಾಯಕರ ವಿರುದ್ಧ ಹೋರಾಟ ಮಾಡಿ ಗುತ್ತಿಗೆದಾರರ ಪರ ನ್ಯಾಯ ದೊರಕಿಸಿಕೊಡಲು ಶ್ರಮಿಸಿದರು. ಗುತ್ತಿಗೆದಾರರ ಪರವಾಗಿ ಹೋರಾಟ ಮಾಡಿ 8% GST ಹಣವನ್ನು ಸರ್ಕಾರವೇ ಭರಿಸಬೇಕೆಂದು ಹಾಗೂ ರಾಯಲ್ಟಿ ಹಣದ ವಿಚಾರವಾಗಿ ಸಾಕಷ್ಟು ಹೋರಾಟ ಮಾಡಿ ಗುತ್ತಿಗೆದಾರರ ಪರವಾಗಿ ಶ್ರಮಿಸಿದರು ಎಂದರು. ಜೂಜು ಅಡ್ಡೆಯ ಮೇಲೆ ದಾಳಿ ನಡೆಸಿದ ಪೊಲೀಸರು ಅಕ್ರಮವಾಗಿ ಜೂಜಾಡುತ್ತಿದ್ದವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿಶ್ವನಾಥಪುರ ಪೊಲೀಸರಿಂದ 12 ಮಂದಿ ಜೂಜುಕೋರರನ್ನು ಬಂಧಿಸಲಾಗಿದೆ. ದೇವನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೊರವಲಯದ ತೋಟದಲ್ಲಿ ಜೂಜಾಟ ನಡೆಯುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಲಾಗಿದೆ. ಸರ್ಕಾರಿ ಅಧಿಕಾರಿಗೆ ಸೇರಿದ ಖಾಸಗಿ ತೋಟದಲ್ಲಿ ಜೂಜಾಡುತ್ತಿದ್ದ 12 ಮಂದಿಯನ್ನು ಬಂಧಿಸಲಾಗಿದ್ದು, ಆರೋಪಿಗಳಿಂದ ನಗದು, ಬೈಕ್ ಮತ್ತು ಕಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅರಸೀಕೆರೆ ನಗರದ ವೆಂಕಟೇಶ್ವರ ಕಲಾಭವನದಲ್ಲಿ ತಾಲೂಕು ಮಟ್ಟದ ಸಂವಿಧಾನ ಓದು ಅಧ್ಯಯನ ಶಿಬಿರ ಆಯೋಜಿಸಲಾಗಿತ್ತು. ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ನಿವೃತ್ತ ನ್ಯಾಯಾಧೀಶರಾದ ಎಚ್.ಎನ್. ನಾಗಮೋಹನ್ ದಾಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ನಿವೃತ್ತ ನ್ಯಾಯಾಧೀಶ ನಾಗಮೋಹನ್ ದಾಸ್, ಅಧ್ಯಯನ ಓದಿ ಅರ್ಥ ಮಾಡಿಕೊಂಡು ಅದರಂತೆ ನಡೆದುಕೊಂಡರೆ ಮುಂದಿನ ಪೀಳಿಗೆಯವರೆಗೂ ಒಳ್ಳೆಯದಾಗುತ್ತದೆ ಎಂದರು. ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಮಾತನಾಡಿ, ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಂವಿಧಾನದಿಂದ ನ್ಯಾಯ ಸಿಗಲಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವಮೂರ್ತಿ, ನಗರಸಭಾ ಉಪಾಧ್ಯಕ್ಷ ಮನೋಹರ್, ಮಾಳಮ್ಮ, ಜನಪದ ಕಲಾವಿದೆ ರಾಜು ಗುರೂರು, ಸರ್ಕಲ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಎಪಿ ಚಂದ್ರಯ್ಯ ಇನ್ನೂ ಹಲವರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಸರಿಯಾದ ವರದಿ ಬಾರದೆ ಯಾವುದೇ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ ಎಂದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಶಾಸಕ ಮುನಿರತ್ನ ವಿರುದ್ಧ ಆರೋಪಗಳಿಗೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಂಸದರ ಪ್ರತಿಕ್ರಿಯೆ. ರಸ್ತೆ ಅಗಲೀಕರಣ ನಡೆಯುತ್ತಿರುವ ಎಂಜಿ ರಸ್ತೆಗೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್. ಕಟ್ಟಡಗಳ ತೆರವು ಕಾರ್ಯಾಚರಣೆ ವೀಕ್ಷಣೆ, ಸಾರ್ವಜನಿಕರು ಸಹಕರಿಸುವಂತೆ ಮನವಿ. ಮಕ್ಕಳ ರ್ಯಾಂಪ್ ವಾಕ್ ನೋಡಿ ಫಿದಾ ಆದ ನವೀನ್ ಕಿರಣ್. ಫ್ಲವರ್ ಡೆಕೋರೇಷನ್ ಮಾಡಿಕೊಂಡು ಬಂದ ಮಕ್ಕಳು ಪುಟಾಣಿ ವೈದ್ಯರಿಂದ ಹೆಲ್ತ್ ಚೆಕಪ್. ಬಾಗೇಪಲ್ಲಿಯಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ. ಕಾಂಗ್ರೆಸ್ ದಬ್ಬಾಳಿಕೆ ಮುಂದುವರಿದರೆ ಪರಿಣಾಮ ತೀವ್ರವಾಗಿರಲಿದೆ ಎಂದು ಎಚ್ಚರಿಕೆ ನೀಡಿದ ಮುನಿರಾಜು. ಅತಿ ಹೆಚ್ಚು ಸದಸ್ಯತ್ವ ಮಾಡಿಸಲು ಕರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.